ಏ ರಾಜೇಶ್, ಯಾಕೋ ಇಲ್ಲಿ ಕರ್ಕೊಂಡ್ಬಂದೆ? ಏಯ್, ಎಲ್ಲೋ ಹೋಗ್ತಿದ್ಯಾ? ಹೇಳು ರಾಜೇಶ್, ಹೇಳ್ ಹೋಗೋ. ಹೇ ರಾಜೇಶ್, ನಿಂತ್ಕೊಳ್ಳೋ. ನಿನ್ನೆ ಕಣೋ. ಇಳಿ. ಯಾಕೋ ಇಳಿ ಅಂತ ಹೇಳ್ತಿದ್ದೀನಿ ತಾನೆ. ಯಾಕೆ ಅಂತ ಹೇಳು. ಬಾ ಹೇಳ್ತೀನಿ. ಲೂಸು, ಏನೋ ಮಾಡ್ತಿದ್ಯಾ? ಬಾರೆ, ನಾನು ಯಾಕೆ ಹೇಳ್ತೀನಿ. ಅಂತ ಹೇಳು. ಇಲ್ಲಿ ಬಾ. ಏಯ್ ರಾಜೇಶ್. ಏ ರಾಜೇಶ್, ಅಲ್ಲೇ ಇರು. ತಿರುಗ್ಬೇಡ ಅಂತ ಹೇಳ್ತೀನಿ ತಾನೆ. ಅಲ್ಲೇ ನಿಂತ್ಕೋ. ಹೇ, ತಿರುಗ್ಬೇಡ ಕಣೆ. ನಾನು ಹೇಳೋವರೆಗೂ ಹಂಗೆ ನಿಂತ್ಕೋ. ರಾಜೇಶ್, ಏನೋ ಮಾಡ್ತಿದ್ಯಾ ಇಷ್ಟೊತ್ತು? ವೇಟ್ ಬೇಬಿ, ನಾನು ಹೇಳೋವರೆಗೂ ಹಂಗೆ ಇರೋ. ಹೇ, ತಿರುಗ್ಬೇಡ ಕಣೆ. ಇಲ್ವೋ? ಹೇ ಗೀತಾ, ಇವಾಗ ತಿರ್ಗೆ. ಏನು? ಕಟ್ ಮಾಡು. ಹ್ಯಾಪಿ ಬರ್ಡೇ ಮೈ ಸ್ವೀಟ್, ಹ್ಯಾಪಿ ಬರ್ಡೇ ಮೈ ಹಾರ್ಟ್, ಹ್ಯಾಪಿ ಬರ್ಡೇ ಗೀತು, ಹ್ಯಾಪಿ ಬರ್ಡೇ. ಹೇ, ಏನಾಯ್ತು? ಥ್ಯಾಂಕ್ ಯು ಕಣೋ. ನಿನ್ ಹತ್ರ ಒಂದ್ ಕೇಳ. ಓ, ಗಿಫ್ಟಾ? ಸಾರಿ ಕಣೆ, ಬರೋ ಅವಸರದಲ್ಲಿ ಮರ್ತೋದೆ. ಅದಲ್ಲ ಕಣೋ, ನೀನ್ ಕೊನೆ ತನಕ ನನ್ನ ಹೀಗೆ ಇಷ್ಟಪಡ್ತೀಯ? ಏಯ್, ಏನೇ ನೀನು ಎಲ್ಲ ಹುಡುಗಿರ್ತರ ಕ್ಯಾಶುಯಲ್ ಆಗಿ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಮಾತಾಡ್ತಿದ್ಯಾ? ನಮ್ ಫ್ಯಾಮಿಲಿಯವರು ನಿಮ್ ಫ್ಯಾಮಿಲಿಯವ್ರ ತರ ಶ್ರೀಮಂತರಲ್ಲ. ಅದೇ ಒಪ್ಕೋತಾರ ಅಂತ ಭಯ ಆಗ್ತಿದೆ. ಏಯ್, ಅದೆಲ್ಲ ಏನೂ ಇಲ್ಲ ಬಿಡು. ಹೌದು, ಬರ್ತ್ಡೇಗೆ ಟ್ರೀಟ್ ಕೊಡ್ತೀನಿ ಅಂತ ಹೇಳ್ದೆ. ಬರ್ತ್ಡೇ ಟ್ರೀಟಾ? ಏನ್ ಹೇಳ್ತಿದ್ಯಾ? ಯಾವ ಟ್ರೀಟ್? ಏನು ಅಂತ ಗೊತ್ತಿಲ್ವಾ? ರಾಜೇಶ್, ಏನ್ ಮಾಡ್ತಿದ್ಯಾ? ಗೀತು, ಸುಮ್ನೆ ಇರು ರಾಜೇಶ್. ಹೇ ಗೀತು, ಅಳ್ಬೇಡ ಕಣೆ. ಏನ್ ಸಮಸ್ಯೆ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನೇ ನಮ್ಮ ಮನೇಲಿ ಪ್ರಾಬ್ಲಮ್ ಆಗಿದೆ ಅಂತ ಈ ರೂಮಲ್ಲಿ ಬಂದು ಉಳ್ಕೊಂಡಿದ್ದೀನಿ. ಇದ್ರಲ್ಲಿ ನೀನ್ ಬೇರೆ. ಏನ್ ವಿಷಯ ಅಂತ ಹೇಳು. ರಾಜೇಶ್, 1.5 ತಿಂಗಳಾಯ್ತು ಕಣೋ. ಕನ್ಸೀವ್ ಆಗಿದ್ದೀನ ಅಂತ ಡೌಟ್ ಆಗ್ತಿದೆ. ಏನಾದ್ರೂ ಪ್ರಾಬ್ಲಮ್ ಆಗುತ್ತ ಅಂತ ಭಯ ಆಗ್ತಿದೆ. ವಾಟ್? ಏನೇ ಹೇಳ್ತಿದ್ಯಾ? ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಸೈಲೆಂಟ್ ಆಗಿದ್ಯಲ್ಲ. ವಿಲ್ ಯು ಶಟ್ ಅಪ್ ಗೀತಾ? ದಿಢೀರ್ ಅಂತ ಬಂದು ಈ ರೀತಿ ಶಾಕ್ ಆಗೋ ನ್ಯೂಸ್ ಹೇಳಿದ್ರೆ ನಾನು ಯೋಚನೆ ಮಾಡೋದು ಬೇಡವಾ? ನಂಗೆ ಯೋಚನೆ ಮಾಡಕ್ಕೆ ಟೈಮ್ ಕೊಡು. ಏನು ಯೋಚನೆ ಮಾಡ್ಬೇಕಾ? ಇದ್ರ ಬಗ್ಗೆ ಮುಂಚೆನೆ ಗೊತ್ತಿರ್ಲಿಲ್ವಾ? ನಿನಗೆ ಮೋಸ ಮಾಡಲ್ಲ. ಹೇ, ನಂಬೆ. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ಸರಿ, ನೀನು ಅಲ್ಲಿವರೆಗೂ ನನ್ನ ಫ್ರೆಂಡ್ ಸಂಜಯ್ ಮನೇಲಿರು. ನಾನು ಏನೋ ಒಂದು ಪ್ಲ್ಯಾನ್ ಮಾಡ್ಬಿಟ್ಟು ನಿನಗೆ ಹೇಳ್ತೀನಿ, ಓಕೆನಾ?
ಸರ್, ಆ MLA ಹುಡುಗಿನೇ ತಗೊಂಡೋಗಿರೋ ವಿಷಯ ಸಿಟಿ ಪೂರ್ತಿ ಹಬ್ಕೊಂಡ್ಬಿಟ್ಟಿದೆ ಸರ್. ಇಮಿಡಿಯೇಟ್ ಆಗಿ ಈ ವಿಷಯದಲ್ಲಿ ನಾವೊಂದು ಸ್ಟೆಪ್ ತಗೊಂಡಿಲ್ಲ ಅಂದ್ರೆ ಜನರಿಗೆ ಪೊಲೀಸವ್ರ ಮೇಲೆ ನಂಬಿಕೆನೂ ಹೋಗ್ಬಿಡುತ್ತೆ ಸರ್. ಸರ್, ಈ ವಿಷಯನ ನಾನು ನೋಡ್ಕೋತೀನಿ ಸರ್. ಒಬ್ರಿದ್ದಾರೆ ಸರ್, ಅವ್ರನ್ನ ಇಟ್ಟು ಈ ಕೆಲಸ ಮುಗಿಸೋಣ ಸರ್. ಯಾರು ಸರ್ ಅದು? ನನಗೆ ಗೊತ್ತಿಲ್ದಿರೋ ಡಿಪಾರ್ಟ್ಮೆಂಟಲ್ಲಿ ಆ ಥರ ಒಂದು ವ್ಯಕ್ತಿ. ಹೆಸರು ಮಾಣಿಕ್ಯ ವೇಲ್. ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನಡೆಯುವಂತಹ ಎಲ್ಲ ಕ್ರೈಮ್ ಕೇಸ್ನು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಇನ್ವೆಸ್ಟಿಗೇಟ್ ಮಾಡೋದು ಇವರು ಮತ್ತೆ ಇವ್ರ ಟೀಮೇ ಸರ್. ಇವ್ರು ಮಾತ್ರ ಈ ಕೇಸ್ನ ಮುಗಿಸೋದಕ್ಕೆ ಸಾಧ್ಯ ಸರ್. ನನ್ನ ಬಿಟ್ಬಿಡಿ ಸರ್, ನನಗೇನು ಗೊತ್ತಿಲ್ಲ, ನನ್ನ ಬಿಟ್ಬಿಡಿ ಸರ್. ಅಯ್ಯೋ ಅಮ್ಮ. ನೋಡ್ಬೇಕಾದ್ರೆ ನಿಮ್ಮಪ್ಪ ನನಗೆ ಕಟ್ ಹಾಕಿ ಹೊಡಿಬೇಕಿತ್ತು. ಹೆಣ್ಮಕ್ಳ ನೋಡಿದ್ರೆ ನಿಮ್ಗೆ ಹೇಗ ಅನ್ಸುತ್ತೆ? ಡೇಟಿಂಗ್ ಹೋಗಕ್ಕೆ, ರೂಮ್ಗೆ ಹೋಗಕ್ಕೆ ಎಲ್ಲ ಮುಗಿಸಿದ್ಮೇಲೆ ಅವಳನ್ನ ಬಿಟ್ಟು ಇನ್ನೊಬ್ಳ ಜೊತೆ ನೀನ್ ಹಾಗೆ ಮಾಡ್ತೀಯ ಅಂತಾನಾ? ಮೇಡಮ್, ನನಗೇನು ಗೊತ್ತಿಲ್ಲ, ಲೋಫರ್ ನನ್ ಮಗ್ನೆ. ನಿನ್ ಮೇಲ್ ತಪ್ಪ ಹೇಳಿ ಏನು ಪ್ರಯೋಜನ ಇಲ್ಲ. ನಿಜವಾದ ಪ್ರೀತಿ, ಪ್ರೇಮ ಹಾಗೆ ಹೀಗೆ ಅಂತ ನಂಬ್ಕೊಂಡ್ ಬರ್ತಾರೆ ಅಲ್ವಾ, ಅವ್ರಗಳ್ಗೆ ಹೇಳ್ಬೇಕು. ಮೇಡಮ್, ನನ್ನ ಬಿಟ್ಬಿಡಿ ಮೇಡಮ್. ಅವಳನ್ನ ಏನೋ ಮಾಡಿದೆ, ಹೇಳಲಿಲ್ಲ ಅಂದ್ರೆ ಚರ್ಮ ಸುಲ್ದು ನಾಯಿಗೆ ಬಿಸಾಕ್ಬಿಡ್ತೀನಿ. ವಿಷಯ ದೊಡ್ಡೋರ್ವರೆಗೂ ಹೋಗಿದೆ ಗೊತ್ತಾ? ಆಮೇಲೆ ನಿಮ್ಮಪ್ಪ ಅನ್ಕೊಂಡ್ರು ನಿನ್ನ ಕಾಪಾಡಕ್ಕಾಗಲ್ಲ, ಅರ್ಥ ಆಯ್ತಾ? ಎಲ್ಲ ಹೇಳ್ತೀಯೋ ಇಲ್ವೋ? ಅವಳು ಎಲ್ಲಿದ್ದಾಳೋ? ಕೇಳ್ತಾ ಇದಾರಲ್ವಾ, ಹೇಳೋ. ಹೇಳಿಲ್ಲ ಅಂದ್ರೆ ರೋಡಲ್ಲಿ ಬಟ್ಟೆ ಬಿಚ್ಚಿ ಬೆತ್ತಲೆ ಓಡಿಸ್ಬಿಡ್ತೀನಿ. ಅಯ್ಯೋ ಅಮ್ಮ. ಏನಮ್ಮಾಯ್ತು? ಇವನ್ ಬಾಯ್ ಬಿಟ್ನಾ ಇಲ್ವಾ? ಪ್ರೇಮದ ರಸಿಕ ಅಲ್ವಾ ಸರ್, ಅವನ್ನೆಲ್ಲ ಎಲ್ಲಿ ಹೇಳ್ತಾನೆ? ಸರ್, ಆ ಹುಡುಗಿ ಬಗ್ಗೆ ನನ್ಗೇನು ಗೊತ್ತಿಲ್ಲ ಸರ್. ಇವನ್ ಏನ್ ಹೇಳಲ್ಲ ಸರ್. ಹೇಳ್ತಾನೆ MLA ಅವ್ರ ಮನೆ ಮಗ ಅಲ್ವಾ, ಪ್ರೀತಿಯಿಂದ ಬೆಳೆಸಿರ್ತಾರೆ. ನಾವು ಕೊಡೋ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ತಲೆ ಕೆಳಗಾಗಿ ನೇತಾಕಿದ್ರೆ ತಾನಾಗೆ ಬಾಯ್ ಬಿಡ್ತಾನೆ. ಅಮೂಲ್ ಬೇಬಿ, ನೀನಾಗೆ ಹೇಳಿದ್ರೆ ಬಿಟ್ಬಿಡ್ತೀನಿ, ಇಲ್ದಿದ್ರೆ ಹೇಳೋ. ಸರ್ ಹೇಳ್ತೀನಿ ಸರ್. ನಾನು ಅವಳು ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡಿದ್ವಿ ಸರ್. ನಾನು ಅವಳು ರೆಗ್ಯುಲರ್ ಆಗಿ ಔಟಿಂಗ್ ಹೋಗ್ತಿದ್ವಿ ಸರ್. ಅದ್ರಲ್ಲಿ ಒಂದಿನ ತಪ್ಪು ಮಾಡ್ಬಿಟ್ವಿ, ಅದಕ್ಕೆ ಅವಳು ಕನ್ಸೀವ್ ಆಗ್ಬಿಟ್ಲು ಸರ್. ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಓಡಾಡ್ತಿದ್ವಿ ಸರ್. ಅವ್ರ ಮನೆಯಲ್ಲಿ ಅವ್ರ ಅಪ್ಪಗೆ ವಿಷಯ ಗೊತ್ತಾಗ್ಬಿಡ್ತು ಸರ್. ಅವಳನ್ನ ಕೊಂದ್ಬಿಡ್ತಾರೇನೋ ಅಂತ ಭಯಪಟ್ವಿ ಸರ್. ಅದಕ್ಕೆ ಸರ್ ನಾನು ಅವಳನ್ನ ಅಲ್ಲಿ ಬಚ್ಚಿಟ್ಟಿದ್ದೆ. ಸರ್ ನಿಜ ಹೇಳಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಬಿಟ್ಬಿಡಿ ಸರ್. ಸರ್ 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 ಬೇಡ ಸರ್, ಬೇಡ ಸರ್. MLA ಅರಂಗ್ ಸ್ವಾಮಿ ಅವ್ರ ಮಗ ರಾಜೇಶ್ ಮತ್ತೆ ಕೂಲಿ ಕೆಲಸ ಮಾಡೋರ್ ಮಗಳು ಗೀತಾ ಅವರಿಬ್ರು ಪ್ರೀತಿ ವಿಷಯದಲ್ಲಿ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ PC ಮತ್ತು ಮಾಣಿಕ್ಯ ವೇಲ್ ಸೇರಿ ಧೈರ್ಯದಿಂದ ಮಾಡಿರೋ ವಿಚಾರಣೆ ವಿಡಿಯೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟಿವಿ ಇದ್ರಲ್ಲೆಲ್ಲ ವೈರಲ್ ಆಗಿ ನಮ್ ಜನರು ಇದನ್ನೆಲ್ಲ ನೋಡಿ ಅದನ್ನು ಮೆಚ್ಕೋತಿದ್ದಾರೆ. ಇದ್ರ ಮೇಲೆ ನಮ್ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿ ಮಾಡಿರೋ ಧೈರ್ಯವಾದ ಕೆಲಸದಿಂದ ಇನ್ಮೇಲೆ ರಾಜಕೀಯ ವರ್ಗದವರು ಏನು ಮಾಡಕ್ಕಾಗಲ್ಲ ಎಂದು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹೇಳಿ ತೋರಿಸ್ತಿದ್ದಾರೆ. ಗುಡ್ ಜಾಬ್ ಮಾಣಿಕ್ಯ ವೇಲ್. ಇವತ್ತು ಸಿಟಿಲಿ ಹಾಟ್ ನ್ಯೂಸ್ ಅಂದ್ರೆ ನೀವೇನೆ. ಮಾಣಿಕ್ಯ ವೇಲ್, ಒಂದು ಮುಖ್ಯವಾದ ಕೇಸ್ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಅಂತಾನೆ ನಿನ್ನ ನೋಡಕ್ ಬಂದಿರೋದು. ಅದರ ಫುಲ್ ಡೀಟೇಲ್ಸ್ ಈ ಫೈಲಲ್ಲಿದೆ. ಗುಡ್ ಲಕ್ ಮಾಣಿಕ್ಯ ವೇಲ್. ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸರ್. ಈ ಕೇಸನ್ನ ಮುಗಿಸೋದು ನನ್ನ ಜವಾಬ್ದಾರಿ. ಗೈಸ್, ಈ ಕೇಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ತುಂಬಾ ವರ್ಷದಿಂದ ಮಣ್ಣೆರ್ಚ್ತಾ ಇದ್ದಂತ ರೌಡಿ ಕಲಿವರ್ನ ಕೇಸ್.
ರಿಯಲ್ ಎಸ್ಟೇಟ್, ಕೊಲೆ, ಕಳ್ಳತನ, ಕಿಡ್ನಾಪಿಂಗ್ ಅಂತ ಇರೋಂಥ ಎಲ್ಲ ಇಲ್ಲಿಗಲ್ ಬಿಸ್ನೆಸ್ಸು ಇವನ್ ಕಂಟ್ರೋಲಲ್ಲೇ ಇದೆ. ಮಾಡೋ ತಪ್ಪನ್ನ ಸಿಕ್ಕಾಕೊಳ್ಳದೆ ತಪ್ಪಿಸ್ಕೊಳ್ಳೋದ್ರಲ್ಲಿ ಇವನು ಎಕ್ಸ್ಪರ್ಟ್. ಅದಕ್ಕಾಗೆ ಇವತ್ತಿನವರೆಗೂ ಇವನ್ ಮೇಲೆ ಒಂದೇ ಒಂದು FIR ಕೂಡ ಇಲ್ಲ. ಇವನು ಯಾರಿಗೂ ಗೊತ್ತಿಲ್ಲದ ಹಾಗೆ ಸೈಲೆಂಟ್ ಆಗಿ ಬಚ್ಚಿಟ್ಟಿರೋ ಅಂತ ದೇವರ ವಿಗ್ರಹಗಳ ಬೆಲೆ ಎಷ್ಟೋ ಕೋಟಿ ಆಗತ್ತೆ. ಬಟ್ ನೋ ಎವಿಡೆನ್ಸ್, ನೋ ಪ್ರೂಫ್. ಸರ್, ಅವನ ಟ್ರೇಸ್ ಮಾಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಎನ್ಕೌಂಟರ್ ಮಾಡಿ ಕೇಸೇ ಮುಗಿಸೋಣ. ಸರ್, ಜಾಸ್ತಿ ಯೋಚನೆ ಮಾಡಬೇಡಿ. ಹೌದು ಸರ್, ಪ್ರಿಯಾ ಹೇಳೋದು ಸರಿ ಅಂತ ನನಗೂ ಅನಿಸ್ತಿದೆ. ಎಷ್ಟೋ ಆಫೀಸರ್ಗಳು ಏನು ಮಾಡಕ್ಕಾಗ್ದಿರೋ ಕೇಸ್ನ ನಮ್ ಕೈ ಕೊಟ್ಟಿದ್ದಾರೆ. ನನ್ಗೇನೋ ಸಮಥಿಂಗ್ ತಪ್ಪಾಗಿ ಅನಿಸ್ತಿದೆ ಸರ್. ಹಳೆದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸರ್, ನೀವು ಹೇಳ್ತಾ ಇರೋದು 100% ಕರೆಕ್ಟ್ ಸರ್. ನಾವು ಯಾವಾಗೂ ನಿಮ್ಮ ಜೊತೆನೇ ಇರ್ತೀವಿ ಸರ್. ಇವತ್ತು ಈ ಕೇಸಿಗೆ ಸಂಬಂಧಪಟ್ಟ ಫೈಲ್ ನಮ್ಮ ಹತ್ರ ಇದೆ. ಸೊ ನಮಗ್ ಕೊಟ್ಟಿರೋ ಕೆಲಸನ ನಾವು ಕರೆಕ್ಟಾಗಿ ಮಾಡಬೇಕು. ಅದಕ್ಕೆ ನಮಗೆ ಸಂಬಳ ಕೊಡೋದು. ಓಕೆ ಗಾಯ್ಸ್? ಏನಪ್ಪಾ ಕೆಲಸ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಅಣ್ಣ. ನಮ್ಮ ಸಲೀಮಣ್ಣ ಬಟ್ಟೆ ಅಂಗಡಿಯಲ್ಲಿ ಮಾತ್ರ ಬಡ್ಡಿ ಕಾಸಿಸ್ಕೋಬೇಕಣ್ಣ. ಸರಿ, ಅವನ ಹತ್ರ ಬಡ್ಡಿ ಆದ್ರೂ ಕೇಳ್ದ? ಇವಾಗ ಕೇಳ್ತೀರಾ? ಬೇಗ ದುಡ್ಡಿಸ್ಕೊಂಬ. ಸರಿ ಅಣ್ಣ. ಲೇ ಬಾರ ಹೋಗೋಣ, ಬೇಗ ನಡಿಯೋ. ಸರ್, ಕಲಿವರ್ದ ಈ ಊರಿನ ಪ್ರಕಾರ ಎಲ್ಲರ ಹತ್ರ ಒಳ್ಳೆ ಹೆಸರು ಗಳಿಸಿದನ್ ಸರ್. ನಿಮ್ಮ ಕೈಗಳು ಬಿಗಿದುಕೊಂಡು ಎದೆಯನ್ನು ಹರಡಿ ಮುಂದೆ ಬನ್ನಿ. ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಸ್ಕೆಚ್ ಹಾಕುವುದನ್ನು ಮುಗಿಸಿ, ಸಂದಿಗೊಂದಿನಲ್ಲಿ ಎಲ್ಲ ಹಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ, ಕಟ್ಟುವುದನ್ನು ಮುಗಿಸಿ, ಸ್ಕೆಚಿಂಗ್ ಅನ್ನು ಮುಗಿಸಿ. ಸರ್, ಅವನ ಕೆಟ್ಟವನು ಅಂತ ಹೇಳೋಕ್ ಆಗ್ದಿರೋ ತರ ಪಬ್ಲಿಕ್ ಅಲ್ಲಿ ಹೆಸರು ಮಾಡಿದ್ದಾನೆ ಸರ್. ರೀಸೆಂಟ್ ಆಗಿ ಇವನ್ ಬಡ್ಡಿ ಬಿಟ್ಟಿರೋ ವಿಷಯದಲ್ಲಿ 7 ಕುಟುಂಬ ಬೀದಿಯಲ್ಲಿ ನಿಂತಿದೆ ನಿಮ್ಮ ಸರ್. ಕೈಗಳು ಬಿಗಿದುಕೊಂಡು ಎದೆಯನ್ನು ಹರಡಿ ಮುಂದೆ ಬನ್ನಿ. ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಸ್ಕೆಚ್ ಹಾಕುವುದನ್ನು ಮುಗಿಸಿ, ಸಂದಿಗೊಂದಿನಲ್ಲಿ ಎಲ್ಲ ಹಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ. ಈ ನ್ಯೂಸ್ ನ ಅವ್ನ್ ದುಡ್ಡು ಬಲದಿಂದ ಪೊಲೀಸ್ ಸ್ಟೇಷನ್ ಮೀಡಿಯಾಗೆ ಹೋಗ್ದಿರೋ ತರ ನೋಡ್ಕೊಂಡಿದ್ದಾನೆ. ನಾವು ಅವನ್ನ ಹಿಡ್ಕೊಂಡ್ರು ಈ ನ್ಯೂಸ್ ಲೀಕ್ ಆಗದಿರೋ ತರ ಸೀಕ್ರೆಟ್ ಆಗಿ ಎನ್ಕ್ವೈರಿ ಮಾಡ್ಬೇಕು ಸರ್. ಇವಾಗ ಅದು ಸಮಸ್ಯೆ ಅಲ್ಲ ಸರ್. ಅವನ್ನ ಹೇಗೆ ಹಿಡಿಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರೋದು ಸರ್. ಮನುಷ್ಯನು ಮನುಷ್ಯದಿಂದ ಬೇಟೆಯಾಡುತ್ತಾನೆ. ಕಾನೂನಿನ ಚೌಕಟ್ಟಿನ ಬಗ್ಗೆ ಯೋಚಿಸಬೇಡಿ. ಕುಡಿದು ಬಿಸಿಯಾದ ಮಾನದಂಡಗಳಿಗೆ ತಂತ್ರವನ್ನು ಅನ್ವಯಿಸಿ. ಮೋಸವು ಅತಿಯಾಗುತ್ತಿದೆ. ಕಳರಾತ್ರಿಯಲ್ಲಿ ಕಾಕಿ ಏಕೆ ಕುದಿಯುತ್ತಿದೆ? ಕೈಗಳು ಬಿಗಿದುಕೊಂಡು ಎದೆಯನ್ನು ಹರಡಿ ಮುಂದೆ ಬನ್ನಿ. ಕಾರ್ಡ್ಬೋರ್ಡ್ ಬಾಕ್ಸ್ ನಲ್ಲಿ ಸ್ಕೆಚ್ ಹಾಕುವುದನ್ನು ಮುಗಿಸಿ, ಸಂದಿಗೊಂದಿನಲ್ಲಿ ಎಲ್ಲ ಹಾಕಿ ಗೂಗಲ್ ಹರಿಸಿ, ಎಷ್ಟೇ ಕಷ್ಟವಾದ್ರೂ ಬೇಟೆ ಕಷ್ಟಪಟ್ಟು ಮುಗಿಸಿ, ಕಟ್ಟುವುದನ್ನು ಮುಗಿಸಿ, ಸ್ಕೆಚಿಂಗ್ ಅನ್ನು ಮುಗಿಸಿ, ಕಟ್ಟುವುದನ್ನು ಮುಗಿಸಿ, ಸ್ಕೆಚ್. ಮನುಷ್ಯನು ಮನುಷ್ಯದಿಂದ ಬೇಟೆಯಾಡುತ್ತಾನೆ. ಕಾನೂನಿನ ಚೌಕಟ್ಟಿನ ಬಗ್ಗೆ ಯೋಚಿಸಬೇಡಿ. ಕುಡಿದು ಬಿಸಿಯಾದ ಮಾನದಂಡಗಳಿಗೆ ತಂತ್ರವನ್ನು ಅನ್ವಯಿಸಿ. ಮೋಸವು ಅತಿಯಾಗುತ್ತಿದೆ. ಕಳರಾತ್ರಿಯಲ್ಲಿ ಕಾಕಿ ಏಕೆ ಕುದಿಯುತ್ತಿದೆ?
ಹಲೋ. ಸರ್, ಶಿಲೆ ಕದಿಯೋ ಕೇಸೆಲ್ಲ ನೀವೇ ನೋಡ್ಕೋತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಇದ್ರ ಮೇಲೆ ಕೇಸ್ ಮುನ್ನಡೆಸ್ಬಿಡಿ ಸರ್. ಇದ್ರೊಳಗಡೆ ಸರ್ಕಾರದ ಕೈವಾಡ ಎಲ್ಲ ಇದೆ. ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ. ಏನ್ ಸರ್, ಲೈನಲ್ಲಿ ಇದ್ದೀರಾ? ಸರ್, ನನ್ನ ಡ್ಯೂಟಿ ಮಾತ್ರ ಮಾಡ್ತಾ ಇದ್ದೀನಿ. ಸರ್, ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಅದೇ ಮಾತಾಡ್ತಾ ಇದ್ದೀರಾ? ಲೈ ಅಯೋಗ್ಯ, ಸರ್ ಏನ್ ಮಾತಾಡ್ತಾ ಇದ್ದೀರಾ? ಲೆಕ್ಕಕ್ಕೆ ಬರ್ದೇ ಇರೋ ಬ್ಲ್ಯಾಕ್ ಮನಿನ ಲೆಕ್ಕ ತೋರಿಸಿ ಅದನ್ನ ಜನರಿಗೆ ಕೊಟ್ಟು ಎಲೆಕ್ಷನ್ ಅಲ್ಲಿ 1ಕ್ಕೆ 3 ಕಳ್ಳು ಓಟ್ಗಳನ್ನ ಹಾಕಿಸ್ಕೊಂಡು ನಿನ್ನ ಬಗ್ಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕ್ವಾರ್ಟರ್ಗೆ ಕಬಾಬ್ಗೆ ದುಡ್ಡು ಬೇಕು ಅಂತ ರಾಜಕೀಯದವ್ರ ಹಿಂದೆ ಹೋಗಿ 10x10 ರೂಮ್ನಲ್ಲಿ ನಾಯಿಗಳ ತರ ನೆಕ್ಕೊಂಡು ನೀವು ಮಾಡೋ ಕಚಡ ಕೆಲಸಗಳು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಲೈ, ಜನರ ಸಂಪ್ರದಾಯ ಕಲಾಚಾರ ಅಂತ ಕುಂಭಾಭಿಷೇಕ, ಹಾಲಿನ ಅಭಿಷೇಕ ಅಂತ ಮಾಡಿ ಜೋಪಾನ ಮಾಡಿರೋ ವಿಗ್ರಹನ ವಿದೇಶದವ್ರಿಗೆ ಮಾರ್ಬಿಟ್ಟು ಈಗ ತಲೆ ತೆಗೆಸ್ಕೊಂಡು ನಿಂತಿದ್ದೀರಾ. ಇಷ್ಟು ಸಾಕಾಗಲ್ವಾ? ಕೇಸನ್ನ ಕಂಡು ಹಿಡಿಯೋದಕ್ಕೆ ಮನೆ ಬಿಟ್ಟು ಹೆಂಡತಿ ಮಕ್ಳನ್ನ ಬಿಟ್ಟು ಜೀವ ಹಿಡ್ಕೊಂಡು ಚಾರ್ಜ್ ತಗೊಂಡ್ರೆ ಫೋನ್ ಮಾಡಿ ಹೆದರಿಸ್ತೀರೇನೋ ಕಚಡಗಳ. ಲೈ, ಒಂದು ವಿಷಯ ನಾನ್ ನೆನ್ಪಿಟ್ಕೊಳ್ಳಿ, ಈ ಮಾಣಿಕ್ಯವೇಲುನ ಮಾನ ಮರ್ಯಾದೆಗೆ ಇದೊಂದು ಸವಾಲೇ ಕಂಡ್ರೋ. ಇದ್ರಲ್ಲಿ ನೀನಲ್ಲ, ನಿಮ್ಮಪ್ಪನೇ ಬಂದ್ರು ನಂದೊಂದು ಕೂದ್ಲು ಕಿತ್ಕೊಳಕ್ಕಾಗಲ್ಲ. ಆಲ್ರೆಡಿ ನಾನೇ ಕಟ್ ಮಾಡಿದ್ದೀನಿ. ರಮೇಶ, ಇಲ್ಲಿ ಬಾ. ಇಲ್ಲಿವರೆಗೂ ಎಷ್ಟು ತಗೊಂಡಿದ್ಯಾ? ದುಡ್ಡು ತಗೊಂಡೋಗಿ ಮನೆಗೆ ಹುಷಾರಾಗಿ ಕೊಡ್ಬೇಕು, ಅರ್ಥ ಆಯ್ತಾ? ಕುಡ್ಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡ್ಬೇಡ. ಬರ್ಕೊಳ್ಳೋ ಇದನ್ನ. ಸರಿ ಅಣ್ಣ. ಅವನ್ ಲೆಕ್ಕನೂ ಬರ್ಕೋ. ಓಕೆ ಅಣ್ಣ. ಇವನ್ ಲೆಕ್ಕನೂ ಬರ್ದಿಟ್ಕೋ. ಸರಿ ಅಣ್ಣ. ತಗೊಳ್ಳೋ, ಅಡ್ವಾನ್ಸ್ ತಗೊಂಡಿದ್ದಲ್ಲ ಅದನ್ನ ಬಿಟ್ಟು ಮಿಕ್ಕಿ ದುಡ್ಡು ಇಲ್ಲಿದೆ. ಮರ್ಯಾದೆಯಿಂದ ಹೆಂಡತಿ ಮಕ್ಳ ಜೊತೆ ಜೀವನ ಮಾಡೋದ್ ನೋಡು, ಅರ್ಥ ಆಯ್ತಾ? ಸರಿ ಹೊರಡು. ಕೆಲ್ಸಕ್ಕೆ ರಜಾ ಆಗದೆ ಬರ್ಬೇಕು. ಸರಿ ಅಣ್ಣ. ಸರಿ ಹೊರಡು. ಅವಂದು ಬರ್ಕೊಳ್ಳೋ ಇಲ್ಲಿ. ಓಕೆ ಅಣ್ಣ. Come on, guys. Hey, ಇಳಿಯೋ. Hey. ಸರ್, ಅವನು ಸುಟ್ಟಾಕಿ ಸರ್ ಇಲ್ಲೇ. ಛೇ, ಒಳ್ಳೆ ಚಾನ್ಸ್ ತಪ್ಪಿಸ್ಕೊಂಡ್ಬಿಟ್ಟ. ಸರ್, ಹೆಂಗೋ ಈ ವಿಷಯ ನಡೆದ್ಮೇಲೆ ಅವ್ನು ಹುಷಾರಾಗ್ಬಿಡ್ತಾನೆ ಸರ್.
ಇನ್ನು ಆ ಕಲಿವರ್ಧನ ಲಾಕ್ ಮಾಡೋದು ತುಂಬಾ ಕಷ್ಟ. ನಾವೇನಾದ್ರೂ ಮಾಡಿ ತಪ್ಪು ಮಾಡ್ಬಿಟ್ವಿ ಸರ್. ನಾವು ಆನೆ ಬೇಟೆ ಆಡೋ ಮೊದಲು ಮೊಲನ್ ಬೇಟೆ ಆಡ್ಬೇಕಾಗಿತ್ತು. ಮೊಲನ ಸ್ವಲ್ಪ ಫ್ರೀಯಾಗಿ ಬಿಟ್ಟಿದ್ದಕ್ಕೆ ಆನೆಗೆ ಮದ ಹತ್ತಿ ಎಸ್ಕೇಪ್ ಆಗೋಯ್ತು. ರಮೇಶ್ ಸರ್, ಇನ್ಯಾವ ಸಮಸ್ಯೆನೂ ಬರಲ್ಲ. ಮೊಲನ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೇಳಿ ಗೂಡಲ್ಲಿ ಹಾಕೋಣ. ಗೈಸ್, ಡಿಸ್ಕವರಿಲ್ ಬರೋ ಇಲಿ ಮತ್ತೆ ಬೆಕ್ಕಿನ ಕತೆ ಮಾತಾಡಿ ಪ್ರಯೋಜನ ಇಲ್ಲ. ಅವನನ್ನ ಹಿಡಿಯೋದೇ ಮುಖ್ಯ. ಭರತ, ಅಣ್ಣ ಹೇಳಿ ಅಣ್ಣ. ಇನ್ಮೇಲೆ ನೋಡ್ಕೊಂಡು ಹುಷಾರಾಗಿರ್ಬೇಕು. ಇಲ್ಲ ಅಂದ್ರೆ ನಾವೆಲ್ಲ ಸಮಾಧಿನೇ. ಪೊಲೀಸರು ನಮ್ಮನ್ನ ನಾಯಿ ಥರ ಹುಡುಕ್ತಿದ್ದಾರೆ. ಇನ್ಮೇಲೆ ಮನೆ ಕೆಲಸ ಅಂತ ನಾವಾಗೋ ಎಲ್ಲ ಜಾಗನೂ ಬದಲಾಯಿಸ್ಬೇಕು. ಗೋಪಾಲ, ಅಯ್ಯ, ನಮ್ ಶೆಲ್ಟರ್ನ ರೆಡಿ ಮಾಡೋ. ಒಂದ್ ಕೈ ನೋಡ್ಬಿಡೋಣ. ಸರಿ ಅಯ್ಯ. ಏನ್ ರಾಜ, ಅರ್ಥ ಆಯ್ತಾ? ಅರ್ಥ ಆಯ್ತಣ್ಣ. ಆಟ ಅಲ್ಲಾಡೋಣ. ಇಲ್ಲಿ ನೋಡ್ ರಾಜಾ, ಆ ಪೊಲೀಸವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಅಣ್ಣನ ಮನ್ಸನ್ನ ತುಂಬ ನೋವು ಮಾಡಿಬಿಟ್ರು. ಅಣ್ಣ ಮಾಡಿರೋ ಕೆಲ್ಸಕ್ಕೆ ಪೊಲೀಸವರು ಅಭಿಷೇಕ ಮಾಡಿ ಆಹಾರನ ಹಾಕ್ತಾರೆ. ಏನೋ ಮಾತಾಡ್ತಾ ಇದೀಯಾ? ಥೂ, ನಿಯತ್ತಿಲ್ದಿರೋ ನಾಯಿ ಅಷ್ಟು ದೊಡ್ಡವನಾಗ್ಬಿಟ್ಟಾ? ಅಣ್ಣನ್ನೇ ಕಿಂಡಲ್ ಮಾಡ್ತಾ ಇದೀಯ ನೀನು? ಭರತ, ನಿನ್ಗಿರೋ ಅಷ್ಟು ನಿಯತ್ತು ಕೋಪ ನನಗೂ ಇದೆ. ಅನಾವಶ್ಯಕವಾಗಿ ಚಿಲ್ರೆಗಳ ತರ ಎಗರಾಡ್ತಾ ಇರ್ಬೇಡ ಭರತ. ಸಮಾಧಾನವಾಗಿರೋ, ಸಮಯ ಬಂದಾಗ ಮಾಡೋಣವೋ. ಅಲ್ಲಿವರೆಗೂ ಸಮಾಧಾನವಾಗಿರೋ. ಮ್ಯಾಟ್ರನ್ನ ಶಿಸ್ತಾಗಿ ಸಕ್ಕದಾಗಿ ಮಾಡೋಣ. ಎಲ್ಲದಕ್ಕೂ ಟೈಮ್ ಬರುತ್ತೆ. ಆ ಟೈಮೇ ನಮಗೀಗ ಬೇಕಾಗಿರೋದು. ಅರ್ಥ ಆಯ್ತಾ? ಇಲ್ಲ ಕಣೋ, ನಿನ್ನೆ ಪೊಲೀಸು ಅಣ್ಣನ್ನ ಸುತ್ತುವರೆದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಒಳ್ಳೆ ಕೆಲಸ, ತಾಯಿ ಚಾಮುಂಡೇಶ್ವರಿನೇ ನಮ್ಮ ಅಣ್ಣನ್ನ ಕಾಪಾಡಿದ್ದು. ಅವ್ರನ್ನ ನಾವೇನಾದರೂ ಮಾಡಲೇಬೇಕು ರಾಜಾ. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ಮ್ಯಾಟ್ರನ್ನ ಅಣ್ಣಂಗೆ ಗೊತ್ತಿಲ್ದಿರ ಮಾಡಬೇಕು. ಅದಕ್ಕೆ ತಾಳ್ಮೆ ತಗೋ ಅಂತ ಹೇಳಿದ್ದು. ಮುಗ್ಸೋಣ, ನೋಡ್ಕೊಂಡು ಸಮಯ ಬಂದಾಗ ಮುಗ್ಸೋಣ. ಅಣ್ಣ, ಆ ಪೊಲೀಸ್ನ ಸುಮ್ಮನೆ ಬಿಡಬಾರ್ದು ಕಣಣ್ಣ. ನಿನ್ನಣೆಗೆ ಗನ್ನಿಟ್ಟ ಅವನ್ನ ಸುಮ್ಮನೆ ಬಿಟ್ರೆ ಆಗುತ್ತಣ್ಣ? ಭರತ, ಸುಮ್ಮನೆ ಇರೋ. ಊರಿಗೆ ದೊಡ್ಡ ತಲೆ ಅಂತ ಹೇಳಿದ್ರೆ ತಲೆಗೆ ಅಪಾಯ ಬರುತ್ತೆ, ಪ್ರಾಣಕ್ಕೆ ಆಪತ್ತು ಬರುತ್ತೆ. ಸ್ವಲ್ಪ ತಡ್ಕೋ, ಮುಗ್ಸೋಣ. ಆ ಸಮಯ ನಮಗೆ ಬಂದೇ ಬರುತ್ತೆ. ನಾವು ಎಂಜಿನ್ನ ಮೇಲೆ ಕೂಗಿದ್ರೆ ಅದು ನಮ್ಮ ಮೇಲೇನೆ ಬೀಳೋದು. ಇಲ್ಲ ಅಣ್ಣ, ಊರಲ್ಲಿರೋ ಹುಡುಗರನ್ನ ಕರೆಸಿ ಅವನ್ನ ಮುಗ್ಸೋಣ. ಆಗ್ಲೇ ನಾವ್ ಯಾರು ಅಂತ ಗೊತ್ತಾಗೋದು. ಜೊತೆಲಿ ಭಯನೂ ಇರುತ್ತೆ. ಶಂಕ ನಮ್ಮ ಕೈಯಲ್ಲೇ ಇದೆ. ಸಮಯ ಬರುತ್ತೆ, ಅವಾಗ ಅದನ್ನ ನೀನೇ ಊದು. ಏಯ್, ನಮ್ಮ ಹುಡುಗರಿಗೆಲ್ಲಾರ್ಗೂ ಮುಗ್ಸೋದಕ್ಕೆ ರೆಡಿಯಾಗಿರೋದಕ್ಕೆ ಹೇಳು. ಸಿಗ್ನಲ್ ಯಾವಾಗ ಕೊಟ್ರೋ ಮುಗ್ಸೋಕ್ಕೆ ರೆಡಿಯಾಗಿರ್ಬೇಕವರು. ನಾವುಗಳ ಪೊಲೀಸ ಅಂತ ಒಂದು ಕೈ ನೋಡೇ ಬಿಡೋಣ.
ಸರ್, ಇವಳೇ ನಂದಿನಿ. ನಾನು ಕೆಲವು ಕೇಸ್ನ ಇವಳನ್ನ ಇಟ್ಕೊಂಡು ಸೀಕ್ರೆಟಾಗಿ ಮೂವ್ ಮಾಡಿದ್ದೀನಿ. ಅದು ಮಾತ್ರ ಅಲ್ಲ, ಇವಳು ಎಲ್ಲ ಗಂಡು ಮಕ್ಕಳನ್ನ ಬುಟ್ಟಿಯಲ್ಲಿ ಹಾಕೋ ಕಿಲಾಡಿ. ಮೇ ಬಿ ಈ ವಿಷಯನ ಇವಳನ್ನ ಇಟ್ಕೊಂಡು ಮೂವ್ ಮಾಡೋಣ. ಮಿಸ್ ಆಗದೆ ಇರೋ ಹಾಗೆ ಕೆಲಸನ ಸರಿಯಾಗಿ ಮಾಡ್ತೀಯ ಅಲ್ವಾ? ಸರ್, ನೀವ್ ಯಾರಂತ ತೋರಿಸಿ ಗಾಳ ಹಾಕಕ್ ರೆಡಿ ಇದ್ದೀನಿ. ನೀನ್ ಗಾಳ ಹಾಕ್ತೀಯೋ ಅಥವಾ ಬಲೆ ಹಾಕ್ತೀಯೋ ಅದ್ ನನಗೆ ಗೊತ್ತಿಲ್ಲ. ಪಾರ್ಟಿನ ಸರಿಯಾಗಿ ಹಿಡಿದಾಕ್ಬೇಕು. ಒಂದ್ ವಿಷಯ ನೆನ್ಪಿಟ್ಕೋ, ನೀ ಹಿಡಿಬೇಕಾಗಿರೋದು ಸಣ್ಣ ಮೀನಲ್ಲ, ತಿಮಿಂಗಿಲ. ಅವನೇ ಕಲಿವರ್ಧನ್. ಏ ಭರತ, ಗಾಡಿ ಎತ್ತು. ಆಯ್ತು ಕಣಣ್ಣ. ಈ ಕೇಸ್ A1 ಅವನ್ನೇ ಫಾಲೋ ಮಾಡಬೇಕು. ಸರಿ ಮೇಡಮ್. ಹಲೋ, ಫೋನಲ್ಲಿ ರೂಮ್ ಬುಕ್ ಮಾಡಿದೆ, ಕೀ ಕೊಡಿ. ನಂದಿನಿ, ಬಿ ಅಲರ್ಟ್. ಕಲಿವರ್ಧನ್ ಬರ್ತಾ ಇದ್ದಾನೆ, ರೆಡಿ ಆಗೋ. ಓಕೆ, ನೋಡ್ಕೋತೀನಿ. ಕರ್ನಾಟಕದಲ್ಲಿ ಹಲವೊಂದು ಕಡೆ ತುಂಬಾನೇ ಹೆಸರುವಾಸಿ ಆಗಿರುವಂತಹ, ತುಂಬಾನೇ ಬೆಳೆ ಬಾಳುವಂತಹ ದೇವರ ವಿಗ್ರಹಗಳು ಕೆಲವು ದಿನದಿಂದ ತುಂಬಾನೇ ಕಳ್ಳರ ಗುಂಪಿಂದ ಬೇರೆ ದೇಶಕ್ಕೆ ಕಳ್ಸಿಕೊಡೋದು ತುಂಬಾನೇ ಮಾಮೂಲಿಯಾಗಿದೆ. ಇದೇ ತರ ತುಂಬಾ ವಿಗ್ರಹಗಳು ಅದನ್ನ ವಾಪಸ್ ಪಡೆಯಕ್ಕೆ ಪೊಲೀಸ್ ಅವರು ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಈ ವಿಚಾರಣೆ ಬಗ್ಗೆ ಆಲೋಚನೆ ಕೂಡ ಮಾಡುತ್ತಿಲ್ಲ. ಜನರ ಮಧ್ಯೆ ತುಂಬಾ ಕೋಪವನ್ನು, ಗಾಯವನ್ನು ಉಂಟು ಮಾಡಿ ಫೇಸ್ಬುಕ್, ವಾಟ್ಸ್ಆಪ್ ಹಾಗೂ ಟಿವಿಯಲ್ಲೂ ಪೊಲೀಸ್ ವಿರುದ್ಧವಾಗಿ ಜನರ ಧ್ವನಿ ತುಂಬಾನೇ ಬರ್ತಾ ಇದೆ. ITV ನ್ಯೂಸ್ ಇಂದ ನಾನ್ ನಿಮ್ ದೇಶ. ಮಾಣಿಕ್ಯವೇಲ್, ಏನಿದು? ನಿಮ್ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ತಾನೆ CBIಗೆ ಹೋಗುವಂತಹ ಈ ಕಲಿವರ್ಧನ್ ಕೇಸ್ನ ನಿಮ್ಗೆ ಅಂತ ಕೊಟ್ಟಿದ್ದು. ಸರ್, ನಾವು ಹತ್ರನೇ ಇದ್ದೀವಿ. ನೆಕ್ಸ್ಟ್ ಅವನನ್ನ ಲಾಕ್ ಮಾಡೋದಷ್ಟೇ ಬಾಕಿ. ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ಕಲಿವರ್ಧನ್ಗೆ ಜೈಲಿನ ಮುದ್ದೆನೇ ಗ್ಯಾರಂಟಿ. ಮಾಣಿಕ್ಯವೇಲ್, ನಮ್ಮ ದೇಶದ ಸಂಪತ್ತನ್ನ ಅವ್ರ ದೇಶಕ್ಕೆ ಅವರು ಕತ್ಕೊಂಡು ಹೋಗಿ ಆ ತರದ್ರಲ್ಲಿ ದುಡ್ಡು ಮಾಡೋ ಗ್ರೂಪ್ ಅನ್ನ ನಾವು ಆಚೆ ಓಡಾಡೋದಕ್ಕೆ ಬಿಟ್ವಿ ಅನ್ಕೊಳ್ಳಿ, ಆಮೇಲೆ ನಮ್ಮ ಇಡೀ ಊರ್ನ ಸರ್ವನಾಶ ಮಾಡಿ ಮಾರ ಹಾಕ್ಬಿಡ್ತಾರೆ. ನಮ್ಮ ದೇಶದ ದೇವರ ವಿಗ್ರಹಗಳ ಬೆಲೆ ಆ ನಾಯಿಗಳಿಗೆ ಏನ್ ಸರ್ ಗೊತ್ತಿದೆ? ಅದಕ್ಕೆ ಇದರ ಬೆಲೆ ಗೊತ್ತಿರೋ ವಿದೇಶದವರು ಇವರನ್ನ ಯಾಮರ್ಸಿ ದುಡ್ಡು ಕೊಟ್ಟು ಇವ್ರ ಹತ್ರ ತಗೋತಾ ಇದ್ದಾರೆ. ಈ ನಾಯಿಗಳು ದುಡ್ಡಿಗೋಸ್ಕರ ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ಇವರನ್ನ ಕರೆಕ್ಟ್ ಆಗಿ ಸ್ಕೆಚ್ ಹಾಕಿ ಎತ್ತೋ ಅಂತ ಟೈಮಲ್ಲಿ ಎತ್ ಬಿಡ್ಬೇಕು ಸರ್. ಇವರನ್ನ ಯಾವಾಗ ಎಲ್ಲಿ ಎತ್ತಬೇಕೋ ಅಲ್ಲಿ ಎತ್ತುತ್ತೀನಿ ಸರ್.
ಕೆಲ್ಸಕ್ಕೆ ಬಾರ್ದೇ ಇರೋರ್ನೆಲ್ಲ ನಂಬಿ ನಾನು ತಪ್ಪು ಮಾಡ್ಬಿಟ್ಟೆ. ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ನನ್ ಮರ್ಯಾದೆನೆ ಹೋಗುತ್ತೆ. ಏನ್ ಮಾಡ್ತಿರೋ ಹೇಗ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇವತ್ ರಾತ್ರಿ ಕಲಿವರ್ಧನ ಗೆತ್ತಬೇಕು. ಸಾರಿ ಸರ್, ಅವಳ ಬಗ್ಗೆ ಗೊತ್ತಿಲ್ಲದೆ ರೆಕಮೆಂಡ್ ಮಾಡ್ಬಿಟ್ಟೆ. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಸಾರ್ ನಿಮ್ನ ನಂಬಿದ್ರಲ್ಲ, ಅದಕ್ಕೆ ಇಂಥ ಅವಮಾನ ಆಗಿದ್ದು. ಬಿಡಿ ರಮೇಶ್ ಸರ್, ಪ್ರಿಯಾ ಏನ್ ಮಾಡಕ್ಕಾಗುತ್ತೆ? ಆ ಹೆಣ್ಣನ್ನ ನಂಬಿ ಪ್ಲಾನ್ ಮಾಡಿದ್ದು ತಪ್ಪು ಅಂತ ಈಗ ಗೊತ್ತಾಗ್ತಿದೆ. ಇವನ್ಗೆ ಬೇರೆ ಸ್ಕೆಚ್ ಹಾಕ್ಬೇಕು. ನಾನ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ಹಿಡಿಬೇಕಾಗಿರೋದು ತಿಮಿಂಗ್ಲನ. ಏಯ್, ಪೊಲೀಸ್ ಅವ್ರು ನಮ್ಮನ್ನ ಲೆಕ್ಕ ಮಾಡಕ್ ಶುರು ಮಾಡಿದ್ದಾರೆ. ಲೆಕ್ಕ ಬರೆಯೋನ್ಗೆ ಎಲ್ಲ ಲೆಕ್ಕಗಳನ್ನ ಕರೆಕ್ಟ್ ಆಗಿ ಬರೆಯೋದಕ್ಕೆ ಹೇಳೋ. ಇನ್ಮೇಲೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಬೇರೆ ಯಾರು ಬಂದ್ರು ಸರಿ, ಅವ್ರ ಕೈಗೆ ಒಂದು ಹುಲ್ ಕಡ್ಡಿನೂ ಕೂಡ ಸಿಗಬಾರ್ದು. ಅಣ್ಣ, ನೀವು ಯೋಚನೆ ಮಾಡಬೇಡಿ ಅಣ್ಣ, ನಿಮಗೋಸ್ಕರ ನಾವಿದ್ದೀವಿ. ನಮ್ಮ ಕುಟುಂಬ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ನೀವೇ ಕಾರಣ ಅಣ್ಣ. ನಿಮ್ಮ ಮೇಲಿರೋ ವಿಶ್ವಾಸಕ್ಕೆ ಈ ಬರೋತ್ತು ಉಸಿರೇ ಕೊಡ್ತಾನೆ ಕಣಣ್ಣ. ಹಲೋ, ಹೇಳ್ ರಾಜಾ. ಭರತ, ಅಣ್ಣನ ಎತ್ತಾಕೊಂಬ. ಆಯ್ತು ಚಿನ್ನ. ಏ ಅಪ್ಪೇ, ಯಾರ ಮೇಲೆ ಕೈ ಇಡ್ತಾ ಇದ್ಯಾ? ಅಷ್ಟೇ, ಇವಾಗ ನೋಡ್ಕೋ. ನಾನು ಹೇಳ್ತಾ ಇದ್ದೀನಿ ತಾನೆ. ಏನೋ ನಿಂದು? ಇಲ್ಲೇನ್ ಮಾಡ್ತಿದ್ದೀರಾ? ಕುಡಿದ್ಬಿಟ್ಟು ಗಲಾಟೆ ಮಾಡ್ತಿದ್ದೀರಾ? ನೀನ್ ಯಾವಳ ಇದನ್ ಕೇಳೋದಕ್ಕೆ? ಏನ್ ಗುರಾಯಿಸ್ತಾ ಇದೀಯಾ? ಹೊಡೆದು ಮೊಕ ಕಿತ್ತಾಕ್ಬಿಡ್ತೀನಿ ಮಗ. ನಮ್ಮ ಏರಿಯಲ್ಲೇನಾ? ಅಷ್ಟೇ, ಆಮೇಲೆ ಯಾರ ಹತ್ರ ಸೌಂಡ್? ಅಯ್ಯೋ ನಿನ್ನ. ಪೊಲೀಸ್ ಮೇಡಮ್, ಮೇಡಮ್ ನೀವು ಹೋಗಿ ಮೇಡಮ್, ಹೋಗಿ. ನೀವು ಹೋಗಿ ಮೇಡಮ್, ನಮ್ಮ ಪಡ್ಗೆ ಹೋಗ್ತೀವಿ. ನಾವು ಹೋಗಿ ಮೇಡಮ್, ಹೋಗಿ ಮೇಡಮ್. ಬಾಯ್ ಮೇಡಮ್. ಅಯ್ಯೋ, ಯಾರು ಯಾರಂತ ಕೇಳ್ತಿದ್ದೀನಲ್ಲ. ಯಾರು ಇಷ್ಟರಲ್ಲಿ ಬಾಗಿಲು ತಟ್ಟಿರೋದು? ಅಣ್ಣ, ಎತ್ಕೊಂಡ್ಬಂದಿದ್ದೀವಿ ನೋಡಿ ಅಣ್ಣ. ನಾಯಿ ತರ ಬಿದ್ದಿದ್ದಾಳೆ. ಹ್ಞೂ ಅನ್ನಿ ಅಣ್ಣ, ನಾವಿಲ್ಲೇ ಊಟ ಹಾಕ್ಬಿಡೋಣ. ಏಯ್, ಇವಳು ಡಿಪಾರ್ಟ್ಮೆಂಟ್ಗೆ ಸುದ್ದಿ ಕಳಿಸ್ರೋ. ಪೊಲೀಸ ನಾವ ಅಂತ ಒಂದ್ ಕೈ ನೋಡೇ ಬಿಡೋಣ.
ಇನ್ ಮುಂದೆ ನಮ್ಮ ಅಣ್ಣನ ಮೇಲೆ ಕೈ ಇಟ್ರೆ ಪ್ರತಿಯೊಬ್ಬ ಪೊಲೀಸ್ಗೂ ಏನಾಗುತ್ತೆ ಅಂತ ತೋರ್ಸೋಣ. ಪ್ರಿಯಾನ ಕಿಡ್ನಾಪ್ ಮಾಡಿದ್ದಾರೆ. ಇನ್ನ ಕಲಿವರ್ಧನ ಸುಮ್ನೆ ಬಿಡೋದ್ರಲ್ಲಿ ಅರ್ಥನೇ ಇಲ್ಲ. ಏನಾದ್ರೂ ಮಾಡ್ಲೇಬೇಕು ಸರ್. ಥ್ಯಾಂಕ್ ಯು ಸರ್. ಸರ್, ಪ್ಲಾನ್ ಮಾಡ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಸರ್. ಇಮಿಡಿಯೇಟ್ ಆಗಿ ಏನಾದ್ರೂ ಮಾಡ್ಲೇಬೇಕು. ನಾವು ಯೋಚನೆ ಮಾಡ್ತಾರೋ ಒಂದೊಂದು ಸೆಕೆಂಡು ಅದು ಆಪತ್ತಲ್ಲೇ ನಿಲ್ಲುತ್ತೆ ಸರ್. ಕಲಿವರ್ಧ, ನಿನಗಿದೆ ಕಣೋ ಇವತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಹಾಕಿರೋ ಪ್ಲಾನ್ ಸರಿಯಾಗಿದೆ ತಾನೇ? ಗೈಸ್, ಒಳಗಡೆ ಹೋಗ್ತೀವಿ, ಕಲಿವರ್ಧನ ಸರಿಯಾಗಿ ಎತ್ತುತ್ತೀವಿ. ಏನಲ್ಲಿ ಕಲಿವರದ, ನೀನ್ ಹಾಕೊಂಡಿರೋಂಥ ಒಡವೆಗಳು ಒಂದು ಕೂಡ ಕಿತ್ ಹೋಗ್ದಿರೋ ಹಾಗೆ ನಿನ್ನ ಸೋಫಾದಲ್ಲಿ ಕಟ್ ಹಾಕಿ ಸುಖವಾಗಿ ವಿಚಾರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ಯಾ? ಏನಪ್ಪ ಮಾಡೋದು? ನೀನು ಸಿಟಿನಲ್ಲೇ ತುಂಬಾ ದೊಡ್ಡ ಡಾನ್. ಅದಕ್ಕೆ ನಿನ್ನ ಕಂಡ್ರೆ ಒಂದು ಚಿಕ್ಕ ಭಯ, ಅಲ್ಲ ಚಿಕ್ಕ 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 ಭಯ.
ಏನ್ ಸರ್ ನೀವ್ ಬೇರೆ ಕಲಿವರ್ಧ ಮಾಡಿರೋ ತಪ್ಪಿಗೆ ಮುದ್ದೆ ತಿನ್ಸ್ದೆ ಸುಮ್ಮನೆ ಕೂರಿಸ್ಕೊಂಡು ನಮಗುರಿಸ್ತಾ ಇದ್ದೀರಾ? ಸರ್ ಹ್ಞೂ ಅಂತ ಹೇಳಿ ಕೋಳಿ ಕತ್ ಕುಯ್ದಂಗೆ ಕುಯ್ದು ನೇತಾಕ್ಬಿಡ್ತೀನಿ. ಸಾದಿಕ್, ಕಲಿವರ್ದ ಏನೋ ನಾಟಿ ಕೋಳಿನ ಕತ್ ಕೊಯ್ದು ನೇತ್ ಹಾಕೋದಿಕ್ಕೆ ತಿಮಿಂಗ್ಲ ಅಣ್ಣನ್ನ ರೆಸ್ಪೆಕ್ಟ್ ಆಗಿ ವಿಚಾರಿಸಕ್ ಹೇಳಿದ್ದಾರೆ ಮೇಲಧಿಕಾರಿ. ದ ಕಿಂಗ್ ಆಫ್ ಕರ್ನಾಟಕ. ಏಯ್ ಪೊಲೀಸು, ನನ್ನ ಇಟ್ಕೊಂಡೇನು ಆಟನ ಆಡ್ತಾ ಇದೀಯಾ? ಏನು ಮಾಡ್ಕೊಳ್ಳೋದಿಕ್ಕಾಗಲ್ಲ. ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕೋಪದಲ್ಲಿದ್ದೀನಿ. ನೆಲಕ್ಕೋದಂತ ಬುಲೆಟ್ ನಿನ್ ಎದೆ ಗಿಳಿಯೋದಕ್ಕೆ ಜಾಸ್ತಿ ಸಮಯ ಬೇಕಾಗಲ್ಲ. ನಾನ್ ಕೇಳೋ ಆನ್ಸರ್ಗೆ ಕ್ವಶನ್ ಹೇಳಲೇ ಲೋಫರ್. ಸರ್ ಉಲ್ಟಾ ಹೇಳ್ಬಿಟ್ರಿ ಸರ್. ಕೇಳೋ ಕ್ವಶನ್ಗೆ ಆನ್ಸರ್ ಹೇಳಕ್ ಹೇಳಿ, ಇಲ್ಲ ನಾನು ಸಾದಿಕು ಬಾರ್ಸ್ ಹಾಕ್ಬಿಡ್ತೀವಿ. ರಮೇಶ್ ಅವರೇ, ನಾನು ಹಾಗೆ ಹೇಳಿದ್ನ? ಈಗ ಕರೆಕ್ಷನ್ ಮಾಡಕ್ಕಾಗಲ್ಲ. ಏನಾಯ್ತು? ಇನ್ನು ಯುವರಾಣಿ ಕಾಣಿಸುತ್ತಿಲ್ಲವೇ? ಅಯ್ಯ ಕೋಟೆ ಗೋಪಾಲ್ ಅವರೇ, ಇಷ್ಟು ಸುಂದರವಾಗಿರೋ ಈ ನಿಮ್ಮ ಮುಖಕ್ಕೆ ಇಂದುಮತಿ ಅವತ್ತು ಇನ್ನೊಂದು ಮುಖಾನ ದೇವತೆ ತರ ನಿಮ್ ಮುಂದೆ ತೋರ್ಸಿದ್ಲು ಅಲ್ವಾ? ಅದೇ ತರ ಇನ್ನೊಂದ್ಸಲ ತೋರ್ಸೋದಕ್ಕೆ ಹೇಗಾದ್ರೂ ಮಾಡಿ ಅವಳ ಹತ್ರ ಮಾತಾಡ್ತೀರಾ ಒಂದ್ಸಲ ಅಯ್ಯ? ನಮ್ಮ ಕನ್ನಡದ ಅಯ್ಯ, ಕೋಟೆ ಗೋಪಾಲ್ ಅಯ್ಯ. ಕೆಸರುಗದ್ದೆಯಲ್ಲಿ ಆಡಿ ಬಂದಿರುವಂತಹ ಆನೆಯೇ ಕೇಳಲು ಕೇವಲವಾಗಿದೆ. ಕುರಿಯು ಮಳೆಯಲ್ಲಿ ನೆಂದು ಸತ್ತು ನರಿ ಮೇಲೆ ಬಂದಿರುವಂತಹ ಕತೆ ನಿನಗೆ ತಿಳಿದಿದೆ ಎಂದು ನಾನು ತಿಳಿದಿರುವೆ. ಇಲ್ಲಿ ಬಂದು ಕುಳಿತುಕೋ. ಕೊಂಚವೂ ನನಗೆ ಭಯವಾಗಲಿಲ್ಲ. ಕುಳಿತುಕೋ ತಲೆ ಕೆಟ್ಟವನೇ. ಕೊಂಚ ಹತ್ತಿರ ಬಾ. ಅದಕ್ಕೆ ಅಲ್ವಾ ನಮ್ಮ ಸಂಘದ ಅಧ್ಯಕ್ಷ ಕ್ಲಿಂಟನ್ ಅವ್ರಿಗೆ ತಿಳಿಸಿ ಹೊಸ ರೀತಿಯಲ್ಲಿ ಯುದ್ಧ ಮಾಡಬೇಕೆಂದು ನಿರ್ಧರಿಸಿದ್ದೀವಿ. ನೈಸ್ ಜಾಬ್. ಹಾಗೆಂದರೆ ಒಂದು ಒಳ್ಳೆ ಕೆಲಸನ ಕೊಟ್ಟಿದ್ದೀರಾ ಅಂತ. ಅದು ನಮ್ಮ ಕ್ಲಿಂಟನ್ ಅವರಿಗೆ ಮಾತ್ರ ಸಾಧ್ಯ. ಏನೋ ಮಗ, ಮದ್ವೆ ಕಳೆ ಬಂದಿರೋ ಹಾಗಿದೆ. ಹೋಗಲೇ ಹೋಗು. ನನ್ನ ಹುಡುಗಿ ಹತ್ರ ಲವ್ ಹೇಳಿ ಊರಲ್ಲಿರೋರ್ಗೆಲ್ಲ ಪತ್ರಿಕೆ ಕೊಟ್ಟು ಊಟ ಹಾಕ್ಸಿ ನಾನು ಎಷ್ಟು ದೊಡ್ಡ ಮನುಷ್ಯ ಅಂತ ಇವ್ರವ್ರಿಗೆ ತೋರಿಸ್ತೀನಿ. ಮೋಸ ಕುಟ್ಟಿಯೇ ಕೊಂದು ಬಿಟ್ಟಿಯೇ
ಯಾವ ಹುಡುಗಿ ವರ್ಣಮಯಿನೇ ನನ್ನ ವರ್ಣಗರಿಯೇ ಕಣ್ಣಲ್ಲೇ ಸೆಳೆದುಕೊಂಡೆ ಅವನಿಂದ ಬಾಗಿದ ನಂತರ ನೀನು ನಗುತ್ತಾ ನನ್ನನ್ನು ಎಸೆದು ಬಿಡಲಿಲ್ಲ ಕಾಮನ ಬಿಲ್ಲಲಿ ನಿನ್ನ ಕಣ್ಣುಗಳ ಹೊರಳಿಸಿ ನಗುತ್ತಾಳೆ ಶರಣ್ಯ ಅವತ್ ಬಂದಿದ್ರಲ್ಲ ಅವ್ರು ಯಾರು? ಹಲೋ ರೀ ಸೀತಾ, ನಿಮ್ಮನ್ನೇ. ಯಾರನ್ನ ನಮ್ಮನ್ ಕರೆದ್ರಾ? ಮತ್ತೆ ಸೀತಾ ಅವರೇ ತಾನೇ? ನೋಡ್ದಾ, ಮಾತಾಡಲ್ಲ ಅಂತ ಹೇಳ್ತಿದ್ದೆ, ಇವಾಗ ಮಾತಾಡ್ತಿದ್ದಾನೆ. ಮಾತಾಡಿ. ಏ ಸುಮ್ನೆ ಇರಿ. ಏನ್ರಿ, ಏನ್ ಬೇಕು? ಯಾಕ್ ಕರೆದ್ರಿ? ಸರಿ ಬಾರೆ ಹೋಗೋಣ. ರೀ ಸೀತಾ, ರೀ ನಿಮ್ಮನ್ನೇ. ಕೊನೆಗೂ ಮಾತಾಡಿಸ್ಬಿಟ್ಟ. ಆಲ್ ದಿ ಬೆಸ್ಟ್ ಕಣೆ, ಮಾತಾಡ್ಬಿಟ್ಟೆ. ಲೇ ಮಗ, ಅಲ್ಲಿ ನೋಡೋ. ಕುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಏ ಮೂಳೆ ಮುರುಗ, ಲೇ ಮೂಳೆ ಮುರುಗ, ಏನಾದ್ರು ನಿದ್ದೆ? ಲಾಸ್ಟ್ ವೀಕ್ 2 days ನೋ 2 ದಿನದಿಂದ ನೀನು ಫೋನ್ ಮಾಡ್ತಾನೆ ಇದ್ದೀನಿ. ನೋ ರೆಸ್ಪೆಕ್ಟ್, ನೋ ರೆಸ್ಪಾನ್ಸ್. ವೈ ಎಲ್ಲೋಗಿದ್ದೆ? ಏನ್ ಮಾಡ್ತಿದ್ಯಾ? ಲೋಕ್ ಹಾಗೆ ಯಾಕೋ ಈ ತರ ಮಾಡ್ತಾ ಇದೀಯಾ? ಹೋಗಿದ್ ಜಾಗದಲ್ಲಿ ಫೋನ್ ಕಳೆದೋಯ್ತು ಕಂಡ. ಸುಳ್ಳು ಹೇಳ್ಬೇಡ. ಹುಚ್ಚಿನ ತರ ಮಾತಾಡೋದ್ ಬಿಟ್ಟು ಬುದ್ಧಿವಂತರ ತರ ಮಾತಾಡೋದ್ ಕಲಿಯೋ. ನಿನಗ್ ಬುದ್ಧಿ ಇದೆಯಾ ಇಲ್ವಾ? ಏನೋ ಮಗ ಹಾಗೆ ನೋಡ್ತಾ ಇದೀಯಾ? ಹೇಳು. ಮಾತಾಡ್ಬೇಡ, ಹೇಳು. ಮಾತಾಡ್ದೆ ಹೆಂಗಯ್ಯ ಹೇಳೋದು? ಮತ್ತೆ ಮಾತಾಡ್ಬೇಡ, ಹೇಳು. ಎಲ್ಲ ನನ್ನ ಹಣೆ ಬರ. ಯೋಚನೆ ಮಾಡದೆ ಹೇಳು. ಮಗ, ಅವ್ರನ್ನ ಬಿಟ್ಟಾಕೋ. ಅವ್ರು ಯಾವಾಗ್ಲೂ ಇದೇ ತರ ಜಗಳ ಆಡ್ಕೊಂಡೇ ಇರ್ತಾರೆ. ಆ ಅಣ್ಣನ ಹತ್ರ ನಾನು ಆಲ್ರೆಡಿ ಹೇಳಿದ್ದೀನಿ, ಅಣ್ಣ ಕೋಪ ಬಂದಾಗ 1 ರಿಂದ 10 ಎಣ್ಸಿ, ಕೋಪನೇ ಬರಲ್ಲ ಅಂತ. ಇದನ್ ಕೇಳ್ತಿರೋ ನನಗೆ ಎಷ್ಟು ಕೋಪ ಬರ್ತಿದೆ, ಅವ್ರಿಗೆ ಎಷ್ಟು ಬಂದಿರ್ಬೋದು? ಏಯ್, ಹಿಂಗೆ ಕೂತ್ಕೊಂಡ್ರೆ ಹೆಂಗೆ? ಮುಂದಿನ ಕೆಲಸ ನೋಡೋಣ ಬಾ. ಗೇಲಿ ಮಾಡ್ತಿದ್ದೀರಾ? ಎಲ್ಲ ದೊಡ್ಡವರ ಬಿಟ್ಟಿದ್ದೀರಾ. ನನ್ ಮುಂದೆ ಡ್ಯಾನ್ಸ್ ಆಡ್ಕೊ ಬರ್ತಾ ಇದ್ದೀರಾ? ಮಾಡ್ತೀರಾ ಕಣ್ರೋ? ಸಾಕು ಕಣ್ರೋ, ಚೆನ್ನಾಗೆ ಹೋಗ್ತಿದ್ದೀರಾ. ಇವಾಗ ನಾನು ಹೋಗ್ತೀನಿ ನೋಡು. ಜರ್ಕೊಳ. ಏಯ್, ಇಡೀ ಊರಲ್ಲಿ ನಾನೇ ಡ್ಯಾನ್ಸ್ ಆಡ್ಬೇಕು, ಬೇರೆ ಯಾವನು ಆಡ್ಬಾರ್ದು. ನಾನು ಆಡಿದ್ದೆ ಆಟ. ಹೇಳೋ ಮಗ. ಮಗ ಎಲ್ಲಿದ್ಯಾ? ನಾನು ಸ್ವಲ್ಪ ಕೆಲ್ಸದಲ್ಲಿದ್ದೀನೋ. ಸರಿ, ಒಂದು ಮುಖ್ಯವಾದ ಕೆಲಸ ಇದೆ, ಬರ್ತೀಯಾ? ಇಲ್ಲ ಕಣೋ, ನೀವೇ ಹೋಗಿ ಬನ್ರಿ. ಇಲ್ಲ ಕಣೋ, ಆ ಕುಡ್ಕನ್ ನಾವು ಒಂದ್ ಕೈ ನೋಡ್ಕೊಂತೀವಿ. ಏನೋ ಹೇಳ್ತಿದ್ಯಾ?
ಅಯ್ಯೋ ಛೇ. ಏಯ್ ಬನ್ರೋ. ಬರ್ತಿದ್ದಾನೆ. ಬನ್ರೋ. ಇಲ್ಲೇ ಇದೆಯಾ? ನಮ್ಮೇಲಿನ ಒಳಗಡೆ ಬಂದು ನನಗೆ ಸೌಂಡ್ ಕೊಡ್ತಾ ಇದೀಯಾ? ಇವಾಗ ಕೊಡು ನೋಡೋಣ. ಇವಾಗ ಕೊಡು ಅಂತ ಹೇಳಿದ್ನಲ್ಲ. ಹಲೋ ಹಲೋ, ನಾನ್ ಸುಂದ್ರಿ ಮಾತಾಡ್ತೀನಿ. ಹಲೋ, ಯಾರು? ನಾನ್ ಸುಂದ್ರಿ ಮಾತಾಡ್ತಿದ್ದೀನಿ. ಸುಂದ್ರಿನಾ? ನನ್ ಬಗ್ಗೆ ಗೊತ್ತಿಲ್ವಾ? ನನಗೆ ಸುಂದ್ರಿನೂ ಗೊತ್ತಿಲ್ಲ, ಡೆಲ್ಲಿ ಇರೋ ಮಂತ್ರಿನೂ ಗೊತ್ತಿಲ್ಲ. ಕಂತ್ರಿ ನನ್ನ ಫ್ರೆಂಡ್ ಮಾತ್ರ ಗೊತ್ತು. ಯಾಕೆ ಸ್ಯಾಡ್ ಆಗಿದ್ಯಾ? ಬಿಡು ಗೋಪಾಲ. ಬ್ಯಾಲೆನ್ಸ್ ಇಲ್ಲ ಅಂದ್ರೆ ರೀಚಾರ್ಜ್ ಮಾಡಲ್ವಾ? ಆ ಥರನೇ ಲೈಫು. ಎದೇಳು ಗೋಪಾಲ. ಅದಕ್ಕೆ ಹೇಳೋದು, ಗಡ್ಡನ ಬೆಳೆಸ್ಕೊಂಡ್ವಾ, ಇಸ್ಕ್ ಅಂತ ಸೆಂಟ್ ಹಾಕೊಂಡ್ವಾ, ಊರಲ್ಲಿರೋರ್ಗೆಲ್ಲ ಗೋಳ್ ಕೊಟ್ವಾ, ಶರ್ಟ್ ಅಲ್ಲಿರೋ 2 ಬಟನ್ ಬಿಚ್ಚಿದ್ವಾ, ಪಂಚೆ ಎತ್ತಿ ಕಟ್ಟಿದ್ವಾ, ಹಾಗೆ ಸುಮ್ನೆ ಮೊಲ ಹೊಡೆದಂಗ್ ಓಡ್ತಾನೆ ಇರ್ಬೇಕು ಮಗ. ಹೌದು ಗೋಪಾಲ. ಎಸ್ ನಾರಾಯಣ, ಯು ಆರ್ ರೈಟ್. ಬಟ್ ಇಟ್ಸ್ ಓಕೆ ಬಡಿ, ಆಲ್ ಇಸ್ ವೆಲ್. ಯು ಡೋಂಟ್ ವರಿ, ವೇರ್ ಎವರ್ ಯು ಗೋ ಐ ವಿಲ್ ಫಾಲೋ ಯು. ಓಕೆ ಅಲ್ಲವೋ ಕ್ಲಿಂಟ, ನೀನು ಕೂಡ ಇವನ ಹಾಗೆ ದಡ್ಡನಾಗೆ ಮಾತಾಡ್ತಿದ್ಯಲ್ಲ. ಪ್ರೇಮ ಕಣೋ. ಭೋಜನ ಆದ ಮೇಲೆ ಬಿಸಾಕಲು ಅದೇನು ಮದುವೆಯ ಮನೆಯಲ್ಲಿ ಬಿಟ್ಟು ಹೋದ ಎಲೆನ? ಮಾನ ಮರ್ಯಾದೆ ಇಲ್ಲದವನೇ ಮೂರ್ಖನೇ. ನಿನ್ನ ಮುಖವನ್ನು ನೋಡು. ನಾರಾಯಣ, ನೀನೇ ಹೇಳು, ನನ್ನನ್ನು ನೋಡಿದರೆ ಪಾಪದವನು ಅನ್ಸಲ್ವಾ? ಹೊಡೆದು ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ, ಬಿಸಿಲಲ್ಲಿ ಕೂಡಿಸಿ ತಲೆ ತಿಂತಾ ಇದ್ರೆ. ಹೊಡೆದು ಹಲ್ಲನ್ನು ಉದಿರಿಸಿ ಬಿಡುವೆ, ಹೀಗೆ ಬಿಸಿಲಲ್ಲಿ ಕೂಡಿಸಿ ಮಾತಾಡಿಸಿದರೆ. ಈ ಮಾತನ್ನ ಯಾವ ಗ್ರಂಥದಲ್ಲೂ ಓದಿಲ್ಲವಲ್ಲ. ಕನ್ನಡ, ಆಂಗ್ಲ, ಸಂಸ್ಕೃತ ಇದನ್ನೆಲ್ಲ ಓದಿರುವೆ ನಾನು. ಈ ತರಹದ ಮಾತುಗಳನ್ನು ನಾನು ಕೇಳಿಯೇ ಇಲ್ಲ. ಯಾವ ಭಾಷೆ ಮಿತ್ರ? ಬೆಟಾಲಿಯನ್ ಬಿಟಕ. ಓ, ನಾನು ಗ್ರಂಥದಲ್ಲಿ ಓದಿ ತಿಳಿದುಕೊಳ್ಳುವೆ. ಇದೆ ಕೋಟೆ ಗೋಪಾಲ್ ಹತ್ರ ನನ್ಗಿಷ್ಟ ಆಗಿರೋ ವಿಷಯ. ಇಷ್ಟು ಕಷ್ಟ ಆಗಿದ್ರು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡ್ತಾ ನೋಡು. ಮನೆಗ್ ಹೋಗಿ ಚೆನ್ನಾಗಿ ಹಾಲ್ನ ಕಾಯಿಸ್ಬಿಟ್ಟು ಅದರಲ್ಲಿ ಮಲ್ಲಿಗೆ ಹೂವು ಹಾಕಿ ತೇಲೋಷ್ಟ್ರ ಮಟ್ಟಿಗೆ ಮೆಣಸಿದ್ಯಲ್ಲ, ಮೆಣಸು ಅದನ್ನ ಹಾಕಿ ಶುಂಠಿನ ಚೆನ್ನಾಗಿ ರುಬ್ಬಿ ಅದ್ರಲ್ಲಿ ಹಾಕಿ. ಅಯ್ಯೋ ನನ್ನ ಬಂಗಾರಿ, ಅದರಲ್ಲಿ 2 ಚಮಚ ಕೇಸರಿ ಹೂವನ್ನು ಹಾಕಪ್ಪ. ಬೇಡ 3 ಚಮಚ ಹಾಕು. ಅವನೇ ಬರ್ತಾನೆ ನೋಡು, ಬಸ್ ಇಟ್ಕೊಂಡು ಬರ್ತಾನೆ. ಹಂಗೆ ಮಸಾಲ ಸ್ವಲ್ಪ ಹಾಕಿ ಚೆನ್ನಾಗಿ ಒಂದ್ಸಲ ಕಲ್ಸ್ಬಿಟ್ಟು ಅದ್ರಲ್ಲಿ 2 ಡ್ರಾಪ್ ಏನಾ ವಿಷಯನ ಹಾಕ್ಬಿಟ್ಟು ಅವನ್ನ ಸಾಯಿಸ್ಬೇಕು ಕಣೋ. ಎಲೆ ಮಿತ್ರನೇ, ಏತಕ್ಕೆ ಇಂಥ ಮಾತುಗಳು? ನಾನೇನು ಬಾಯಿಲ್ಲದ ಜೀವಿಯ? ಹಂದಿಯ ಮುಖದವನೇ. ಕ್ವಾರ್ಟರ್ ಹೇಳು, ಆಮೇಲೆ ಫೀಲ್ ಮಾಡ್ಕೊಣ. ಕೋಟರ? ಏನ್ ಹಂಗ್ ನೋಡ್ತಾ ಇದ್ಯಾ? ನಿನ್ನ ನೋಡ್ಬೇಕು, ನಿನ್ಗೋಸ್ಕರ ಕೆಲವು ವಿಷಯಗಳು ಹೊರಗಡೆ ಬರ್ಬೇಕು. ಹಾಫ್ ಬಾಟ್ಲ್ ಹೇಳು. ಮಿತ್ರ, ಶಾಲೆಯಲ್ಲಿ ನನಗೆ ಸಂಬಳ ಕೊಟ್ಟಿಲ್ಲ, ನಾನು ಕೂಡ ಹಣವನ್ನು ತಂದಿಲ್ಲ ಗೆಳೆಯ. ATM ಕಾರ್ಡ್ ತಾನೆ, ಅದೆಲ್ಲ ಬರುತ್ತೆ. ಮೊದ್ಲು ಹೇಳೋ, ತಡ್ಕೊಳಕ್ ಆಗ್ತಿಲ್ಲ. ಲೇ, ನೀವು ಕೇಳ್ರೋ, ನಾನೊಬ್ನೇ ಕೇಳ್ಬೇಕಾ? ಏನಾಯ್ತೆ? ಅವನ ನೋಡೆ, ಎಲ್ಲೇ ಹೋದ್ರು ಹಿಂದೆ ಬಂದು ಡಾನ್ಸ್ ಆಡಿ ಕೋಪ ಬರ್ಸ್ತಾನೆ. 1 ನಿಮಿಷ ಇರೆ, ನಾನ್ ಬುದ್ಧಿ ಕಲಿಸ್ತೀನಿ.
ಹಲೋ ಲೋ ಕುಮಾರ್, ನಿನ್ ಫ್ರೆಂಡು ಕೆಲ್ಸ ಇಲ್ದೆ ನನ್ ಫ್ರೆಂಡ್ ಹಿಂದೆ ಸುತ್ತಾ ಇದ್ದಾನೆ. ಮರ್ಯಾದೆಯಿಂದ ಹೇಳ್ಬಿಡು, ಇಲ್ಲ ಅಂದ್ರೆ ಸರಿ ಇರಲ್ಲ. ಹೇಳಿದಕ್ಕೆಲ್ಲ ಎಮ್ಮೆ ತರ ತಲೆ ಆಡಿಸ್ಬೇಡ. ನಾನ್ ಫೋನ್ ಕಟ್ ಮಾಡ್ತೀನಿ. ಯಾಕೋ ಇವ್ರುಗಳು ಈ ತರ ಮಾಡ್ತಾರೆ? ನನ್ನ ಹುಡುಗಿ ಕೂಗಾಡ್ತಿದ್ದಾಳೆ. ಏನು ಮಗ? ಹಲೋ ಲೇ ಕಜ್ಜಿ ಬಂದಿರೋ ನಾಯಿ ನನ್ ಮಗನೆ, ಎಲ್ಲ ಅಲಿತಿದ್ಯೋ? ದೇವರ್ಸಿ ನನ್ ಮಗನೆ, ನನ್ ಕೈಗೆ ಸಿಕ್ಕಿದ್ರೆ ಮುಖದಲ್ಲಿರೋ ಮೀಸೆ ಕಿತ್ತಾಕ್ತೀನಿ. ಓಕೆ. ಎಲ್ಲೋದ್ರಿ ನನ್ನ ಮಕ್ಕಳು? ಓ, ಇಲ್ಲೇ ಇದಾರೆ. ಏಯ್, ಊರೆಲ್ಲ ಹುಡುಕದಲ್ಲ. ಇರ್ಲಿ, ಮೂಳೆ ಮುರುಗ ನೋಡ್ಕೊಂತೀನಿ. ಬಿಡಿ ಅಣ್ಣ, ಇವರೆಲ್ಲ ಒಂದ್ ಲೆಕ್ಕನ. ನೀವು ಗೋಡೆ ಹಿಡ್ಕೊಂಡು ನಡಿಬೇಕಾದ್ರೆ ಅವ್ನ್ ನೆರಳು ಹಿಡ್ಕೊಂಡು ನಡೀತಿದ್ದಣ. ಅದಕ್ಕೆ ಅಣ್ಣ ಹೇಳೋದು, ಒಳ್ಳೆ ಒಂದ್ ವಧು ಬಂದಿರ್ಲು, ಮದ್ವೆ ಆಗಿ ಚೆನ್ನಾಗಿ ಸೆಟ್ಲ್ ಆಗ್ಬಿಡಿ. ಮದ್ವೆ ಆಗಿಲ್ಲ ಅಂದ್ರೆ ನಾಯಿ ಎಲ್ಲ ಒಂದಿರುವೇನು ಮರ್ಯಾದೆ ಕೊಡಲ್ಲ. ಇವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅಯ್ಯೋ ಏನಣ್ಣ ನೀವು ಯೋಚನೆ ಮಾಡ್ಬಿಡಿ ಅಣ್ಣ. ನೋಡಿ ಅಣ್ಣ, ಯೋಚನೆ ಮಾಡ್ದೆ ನೋಡಿ ಅಣ್ಣ. ಅಣ್ಣ ಹಾಗಂತೆ ನೀನು ನೋಡಿದ್ರೆ ಕಿಕ್ ತಾನಾಗೇ ಬರುತ್ತೆ. ಬಿಗ್ ಬಾಸ್ ಅಲ್ಲಿ ಬಂದಿರೋ ಸೋನು ಗೌಡ ತರ ಸಖತ್ತಾಗಿದ್ದಾಳೆ. ನಮಸ್ಕಾರ ಮಾವ. ಏನ್ ಪಂಚಾಯ್ತಿ? ಏನ್ ಮಾವ ಏನು ನನ್ನ ನೋಡು, ಸುಮ್ನೆ ವಿಭೂತಿ ಬಳ್ಕೊಂಡು ಜಾಲಿಯಾಗಿ ಊರಲ್ಲಿ ಸುತ್ತಾಡ್ತಾ ಇದ್ದೀನಿ. ಎಲ್ಲ ಲವ್ವೇ ಮಾವ. ಅದಕ್ಕೆ ಹೇಳೋದು, ಲವ್ ಮಾಡಿದ್ವಾ, ಮದ್ವೆ ಮಾಡ್ಕೊಂಡ್ವಾ, ಸೆಟ್ಲ್ ಆದ್ವಾ ಅಂತ ಇರ್ಬೇಕು. ತುಂಬಾ ಯೋಚನೆ ಮಾಡ್ಬೇಡ, ಬೇಗ ಮದ್ವೆ ಮಾಡ್ಕೊಂಡು ಸೆಟ್ಲ್ ಆಗೋ ದಾರಿ ನೋಡು. ಇದು ನಮ್ ರೂಮ್ ಕಣೆ. ಟೈಲ್ಸ್ ಹಾಕಕ್ ಹೇಳಿದೀನಿ. ರೂಮ್ ಫುಲ್ ಎಸಿನೇ ನಮ್ಮ. ಹನಿಮೂನು ನಮ್ ಹೊಸ ಮನೇಲೆ ಕಣೆ. ಆ ಜಾಗ ನನ್ಗೇನ ಡಾರ್ಲಿಂಗ್? ಹೌದು ಕಣೆ ಚಿನ್ನ. ಮತ್ತೆ ಈ ಜಾಗನ ನಮ್ಮ ಮಕ್ಳಿಗೆ ಕೊಟ್ಬಿಡೋಣ. ಅಲ್ಲಿ ಕಾರ್ ತಗೊಂಡ್ ಬಂದ್ ನಿಲ್ಸೋಣ. ಸರಿ. ಮೂಳೆ ಮುರುಗ. ಏನಪ್ಪ ಕಾಗೆ, ನೋಡ್ದೆ ನಮ್ಮಳ್ನ? ಹೋಗ ಯೋ ಹೋಗು. ಯಾರು ಡಾರ್ಲಿಂಗ್ ಅವನು? ಲೂಸ್ ತರ ಆಡ್ತಿದ್ದಾನೆ. ಅವನೊಂದ್ ಕಾಗೆ ಬಂಗಾರ. ಕುಲ್ಶೀಟ್, ತ್ಯಾಗೋ, ಕ್ಯಾ ಹೋ ಗಯಾ? ಸರ್, ಒಂದು ಸಣ್ಣ ಸಮಸ್ಯೆ, ಅದಕ್ಕೆ. ತ್ಯಾಗೋ, ಸ್ಟಾಪ್, ಲೀವ್ ಮೀ ಅಲೋನ್. ಸೇಟು ಸುಶೀಲ ಚಿನ್ನ ವಜ್ರ ವಿಗ್ರಹ ಅಂತ ಎಲ್ಲಾನು ಹೊರದೇಶಕ್ಕೆ ಕದ್ದಿ ವ್ಯಾಪಾರ ಮಾಡೋದ್ರಲ್ಲಿ ಇವನು ದೊಡ್ಡ ಕಿಲಾಡಿ. ಸೊಕ್ಕಲಿಂಗ, ಅದೇ ಊರಲ್ಲಿ ಸೇಟುಗೆ ಎದುರಾಕೊಂಡು ನಿಂತಿರೋ ದೊಡ್ಡ ತಲೆ ಇವನು. ಡಿಪಾರ್ಟ್ಮೆಂಟಲ್ಲಿ ಇವರಿಬ್ರು ಸರಿ ಮಾಡೋದಕ್ಕೆ DSP ಗೋಪಿಗೆ ಹೇಳಿದ್ರು. DSP ಗೋಪಿ ಇವರಿಬ್ರು ಮಧ್ಯೆ ದೊಡ್ಡ ಜಗಳ ತಂದಿಟ್ಟ. ಸೇಟು
ಈ ಜಗಳದಿಂದ ಸೊಕ್ಕಲಿಂಗ ಮತ್ತೆ ಅವ್ರ ಜನಗಳನ್ನ ಎಲ್ಲಾರನ್ನೂ ಕೊಲೆ ಮಾಡಕ್ ಶುರು ಮಾಡ್ದ. ಬದಲಿಗೆ ಸೊಕ್ಕಲಿಂಗನು ಸೇಟು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎತ್ಬಿಟ್ಟು ಸೇಟನ್ನ ಒಂಟಿಯಾಗಿ ಮಾಡ್ಬಿಟ್ಟ. ಸೇಟು ಅದೆಲ್ಲ ಆದ್ಮೇಲೆ ಅವನ್ ಹೊಸ ರೂಟ್ಗೆ ರೌಡಿ ತ್ಯಾಗನ ಜೊತೆಗೆ ಸೇರಿಸ್ಕೊಂಡ. ಏನ್ ಸರ್? ಏನಯ್ಯ ಸೆಲ್ವಾ, ಕೆಲ್ಸ ಎಲ್ಲ ಹೆಂಗೋಗ್ತಿದೆ? ಏನೋ ನಡೀತಾ ಇದೆ ಸರ್, ಮುಂಚಿನ ತರ ಇಲ್ಲ. ಪೊಲೀಸ್ ಕಾಟನೇ ಜಾಸ್ತಿ ಆಗಿದೆ. ಯೋ, ಏನಾದ್ರೂ ಇದ್ರೆ ಕಳ್ಸ್ಕೊಡಯ್ಯ. ನೋಡ್ತೀನಿ ಸರ್. ನೋಡೋದೆಲ್ಲ ಏನ್ ಬೇಡ, ಕಳ್ಸ್ಕೊಡು. ಶೇರ್ ಬಂದು ನಿನಗೆ ತಲುಪುತ್ತೆ. ಸರಿ ಸರ್, ಆಗ್ಲಿ ಸರ್. ಸರಿ ನೋಡು. ಲೈ ಸದಾ ಗಂಡು ನೋಡ್ದಾಗ್ಲೇ ಹೆಂಡ್ತಿಗ್ ತಾಳಿ ನೆನ್ಪಾಗೋ ಹಾಗೆ ನಮ್ಮ ಅವಶ್ಯಕತೆ ಇದ್ದಾಗ್ಲೇ ಇವ್ರು ನಮಗ್ ಫೋನ್ ಮಾಡೋದು. ನೋಡ್ಕೋ. ಯಾರು ಅದು? ಗೊತ್ತಿಲ್ಲ ಅಣ್ಣ. ಕಪ್ಪು ರೋಡಲ್ಲಿ ಒಂಟಿಯಾಗಿ ಕೆಂಪು ರೋಜಾ. ಗಾಡಿ ಸೈಡ್ಗೆ ಹಾಕಿ ಅಣ್ಣ, ವಿಚಾರಿಸೋಣ. ವಿಚಾರಿಸ್ಬಿಡೋಣ ಬಿಡು. ಏನಮ್ಮ, ಕಾರ್ ಹತ್ತು, ನಾನ್ ಡ್ರಾಪ್ ಮಾಡ್ತೀನಿ. ಇಲ್ಲ ಸರ್, ಬೇಡ, ನಾನೇ ಹೋಗ್ತೀನಿ. ಏನಮ್ಮ ಯೋಚಿಸ್ತಿದ್ಯಾ? ನನ್ನ ನಿಮ್ಮಪ್ಪ ಅನ್ಕೋ. ಬಾ ಹೋಗೋಣ, ಮುಂದೆ ಕುತ್ಕೋ. ಲೈ ಸದಾ, ಹಿಂದೆ ಹೋಗಿ ಕುತ್ಕೊಳ್ಳೋ. ಆ ಹುಡುಗಿ ಮುಂದೆ ಕುತ್ಕೊಂಡು ನೋಡ್ಕೊಂಡ್ ಬರ್ಲಿ. ನೋಡ್ಕೊಂಡ್ ಬರ್ಬೇಕಾ? ಹೋಗ. ಯೋಚಿಸ್ತಾವನೆ ನಾನು ಮಗ. ಹುಡುಗಿ ಸೀಟ್ಗೆ ಬೆಲ್ಟ್ ಹಾಕೊಂಡ್ ಕುತ್ಕೋ. ಹುಷಾರಮ್ಮ, ಎಲ್ಲೂ ಹೊಡೆಸ್ಕೊಳ್ದೆ ಒಳಗತ್ತು. ಹುಷಾರು ಹುಷಾರು. ಬಂಗಾರ ನೋಡ್ಕೊಂಡ್ ಕೂತಿರೋ. ಯಜಮಾನ್ರೆ, ಒಳಗ್ ಸೂಪರ್ ಫಿಗರ್ ಇದೆ, ತೋಪು ಕರ್ಕೊಂಡೋಗೋಣ. ಓಕೆ ಓಕೆ. ಇಲ್ಲಿ ನೋಡಿ, ಈ ಬ್ಯಾಗ್ ಫುಲ್ ಸೇಟು ದುಡ್ಡು ಕೊಟ್ಟಿದ್ದಾರೆ. ನೀವ್ ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅಂತ ನನಗೆ ಗೊತ್ತಿಲ್ಲ. ಆ ಕಮಿಷನರು ನಮ್ ವಿಗ್ರಹದ ವಿಷಯಕ್ಕೆ ಅಡ್ಡ ಬರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಇದೊಂದೇ ತಿಂಗ್ಳೆ 200 ಕೋಟಿನ ನಮ್ ದುಡ್ಡನ್ನ ಪೊಲೀಸ್ ರೈಡ್ ಮಾಡವ್ರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ? ಬೀಸೋ ಗಾಳಿನ ಕತ್ತಿಯಲ್ಲಿ ಕೊಚ್ಚೋ ತರ ಇದೆಯಲ್ಲ ಈ ಕಮಿಷನರ್ ವ್ಯವಹಾರ. ಆ ಕಮಿಷನರ್ ಸುಬ್ರಹ್ಮಣಿ ನಮ್ ತಂಟೆಗೆ ಬರಬಾರ್ದು ಅಂದ್ರೆ ಅವಳ ಮಗಳನ್ನ ಎತ್ತಾಕೊಂಬನ್ನಿ. ಯಾಕಂದ್ರೆ ಅವನ್ಗೆ ಮಗಳಂದ್ರೆ ತುಂಬಾ ಇಷ್ಟ. ಅವಳನ್ನ ಎತ್ತಾಕೊಂಬನ್ನಿ, ತಾನಾಗ್ ದಾರಿಗೆ ಬರ್ತಾನೆ. ಅಣ್ಣ ಹೇಳಿದ್ರಲ್ಲ, ನಾವು ನೋಡ್ಕೊಂತೀವಿ. ಲೇ ಮುದ್ಕ, ಬರೀ ಮಾತಲ್ಲಿ ಹೇಳೋದಲ್ಲ, ಹೇಳೋದ್ನ ಮಾಡಿ ತೋರಿಸ್ಬೇಕು. ಇದೇ ತರ ಮಾತಾಡಿ ಮಾತಾಡಿ ಅರ್ಧ ಬಿಳಿ ಕೂದ್ಲು ಬಂದ್ಬಿಟ್ಟಿದೆ. ಮಿಕ್ಕಿದ್ನಾದ್ರೂ ಕಾಪಾಡೋ ದಾರಿ ನೋಡು. ಡೇಯ್, ಆ ಹುಡುಗಿ ಬರ್ತಾವಳೆ, ಎಲ್ಲ ಹುಷಾರಾಗಿರಿ. ಹಲೋ ಸೆಲ್ವಾ, ಇವಾಗ ಬೇಡ ಅನ್ಸುತ್ತೆ. ಸುತ್ತ ಕ್ರೌಡ್ ಜಾಸ್ತಿ ಇದೆ, ಹೊರಟ್ಬಿಡೋಣ.
ಏನ್ ಸೆಲ್ವಾ ಈ ಇಬ್ರು ಹುಡುಗಿರ ಜೊತೆ ಮಜಾ ಮಾಡ್ತಿದ್ಯಾ? ಹಲೋ, ಮೈಂಡ್ ಯೋರ್ ವರ್ಡ್ಸ್. ರೀಟಾ ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಡಾರ್ಲಿಂಗ್, ಈ ಮಾತೆಲ್ಲ ಕೆಲ್ಸಕ್ ಬರಲ್ಲ. ಈ ಕೆಲ್ಸಕ್ ಬೇರೆ ಏನಾದ್ರೂ ಮಾಡಿದ್ರೆ ದುಡ್ಡಾದ್ರೂ ಬರ್ತಿತ್ತು. ಅದನ್ ಬಿಟ್ಟು ಹುಡ್ಗಿನ್ ಕಿಡ್ನಾಪ್ ಮಾಡಿಸ್ತೀನಿ ಅಂತ ಬ್ಲಡಿ. ಏನ್ ಸೆಲ್ವಾ, ಓಡೋ ಕುದ್ರೆನ ಕತ್ತೆ ಕೆಡಿಸ್ತು ಅನ್ನೋ ತರ, ಮೇಯೋ ಹಸುನ ಸುಮ್ನೆ ನಿಂತಿರೋ ಹಸು ಕೆಡಿಸ್ತು ಅನ್ನೋ ತರ ನಿನ್ ಡಾರ್ಲಿಂಗ್ಗೆ ನಿನ್ನ ಹಾಳ್ ಮಾಡ್ತಾರನ್ಸುತ್ತೆ. ಎಲ್ಲ ಯೋಚನೆ ನಾನ್ ಕೆಲ್ಸಕ್ಕೆ ಇಳ್ದಿತ್ತು. ಹುಡುಗರು ಅವಳನ್ನ ರೌಂಡ್ ಅಪ್ ಮಾಡಿದ್ರು, ಆದ್ರೆ ಟೈಮೇ ಯಾಕೋ ಸರಿ ಇರ್ಲಿಲ್ಲ. ಇಲ್ ನೋಡು ಸೆಲ್ವಾ, ಹುಡುಗಿ ಕಿಡ್ನಾಪ್ ತಾನೆ ಅಂತ ನೀನು ಸುಮ್ನೆ ಇದ್ರೆ ನಾವ್ ವ್ಯವಹಾರ ಮಾಡೋದಕ್ಕಾಗಲ್ಲ. ವಯಸ್ಸಿರುವಾಗ್ಲೇ ದುಡ್ಡಿನ ವಾಸನೆ ನೋಡ್ಬೇಕು. ಅದನ್ ಬಿಟ್ಟು ಈ ತರ ಹುಡುಗಿರಿಂದ ಸುತ್ತುತ್ತಿದ್ರೆ ಆಮೇಲೆ ಊಟಕ್ಕೆ ಇದೇನೆ ಕಿಡ್ನಾಪ್ ಮಾಡ್ಬೇಕಾಗಿರೋದು ಕಮಿಷನರ್ ಮಗಳು ಅನ್ನೋದು ನೆನ್ಪಲ್ಲಿರ್ಲಿ. ಅರ್ಥ ಆಯ್ತಾ? ಸಣ್ಣ ತಪ್ಪು ನಡೆದ್ರು ನಾವೆಲ್ಲ ಮುದ್ದೆ ತಿನ್ಬೇಕಾಗುತ್ತೆ. ಏನು ತ್ಯಾಗು, ಗೋಲಿ ಗ್ರೌಂಡ್ ಅಲ್ಲಿ ನಾವೇನು ಗೋಲಿ ಆಡ್ತಾ ಇದೀವಾ? ಸರ್, ಈ ಸತಿ ನನ್ನಿಂದ ಆಗಲ್ಲ ಅಂತ ಸೆಲ್ವಾಗ್ ಹೇಳ್ದೆ. सेल्वम तुम क्या कर रहे हो? बोलो सेल्वम, तुम क्या कर रहे हो? ಏನ್ ಸೆಲ್ವಾ, ದುಡ್ಡು ಇಸ್ಕೊಂಡು ಈ ತರ ಸುಮ್ನೆ ನಿಂತಿದ್ಯಲ್ಲ, ಕೇಳ್ತಾ ಇಲ್ವಾ? ಹೇಳು. ಸರ್, ನಾವೇನ್ ಸರ್ ಮಾಡೋದು? ಟೈಮೇ ಸರಿ ಇರ್ಲಿಲ್ಲ. ಕೆಲ್ಸ ಮುಗಿಸ್ಬಿಟ್ಟು ಆಮೇಲೆ ಹೇಳ್ತೀನಿ. ಅದು ಮಾತ್ರ ಅಲ್ಲ, ಆತರ ಪಟ್ರೆ ಎಲ್ಲ ಮುಗ್ದೋಗುತ್ತೆ. ನಿಂತು ನಿಧಾನಕ್ಕೆ ಅಟ್ಯಾಕ್ ಮಾಡೋದಕ್ಕಿನ್ನ ಟೈಮ್ ಇದೆ ಸರ್. ಇವನ್ ಬೇರೆ. ಈ ನನ್ ಮಗ ಯಾಕೆ ಒಂಥರ ಇದ್ದಾನೆ? ಏನಾಯ್ತು ಕುಮಾರ? ನಿನ್ನೆ ಮಗ ಕೇಳಿದ್ದು. ಮಗ ಏನೋ ಪ್ರಾಬ್ಲಮ್ಮು? ಯಾಕೋ ಸಪ್ಪಗಿದ್ಯಾ? ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ, ಇದು ಎಡೆ ಹೊಡೆದ ಉಳಿತವ. ಏನೆಲ್ಲ ಎಲ್ಲ ಕೂತವ್ರೆ ಅಣ್ಣ ಕೇಳ್ತಿದ್ದೀರಲ್ಲ, ಹೇಳಣ್ಣ. ಅದಲ್ಲೇ ಏನ್ ಆಟದ 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 ಹೋಗ್ಬಿಡು, ನಾನ್ ತುಂಬಾ ಕೋಪದಲ್ಲಿದ್ದೀನಿ, ಕಚ್ಬಿಡ್ತೀನಿ. ಆಟದ 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 ಆಟ 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 ಆಟದ ಆಟದ ಆಟದ. ಅಣ್ಣ ಏನಣ್ಣ ಹೇಳ್ತಿದ್ದೀರಾ? ಅದೇನೋ ಹೇಳಿ, ನಮ್ ಹುಡುಗಿ ನನ್ನ ಲವ್ ಮಾಡ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಮೂಡ್ ಔಟ್ ಆಗಿದ್ದೀನಿ. ನಮ್ಮತ್ಗೆನ ಈ ತರ ಮಾಡಿದ್ದು? ಲೇ ಮಗ, ನನ್ ಹುಡುಗಿ ಮೊದ್ಲಿನ ತರ ಇಲ್ಲ. ಹೂವಿನ ಜೊತೆ ಸೇರ್ಕೊಂಡು ದಾರನೂ ವಾಸನೆ ಬರುತ್ತೆ ಅಂತಾರಲ್ಲ, ಎಲ್ಲರ ಜೊತೆ ಮಾತಾಡೋ ತರನೇ ಅವಳು ನನ್ ಜೊತೆನೂ ಮಾತಾಡ್ತಿದ್ಲು. A²=B², A²B² 2AB. ಅದು ಬರ್ಲಿಲ್ಲ ಅಲ್ವಾ? ಅದನ್ನ ಬಿಟ್ಬಿಡ್ತೀಯಾ? ಅದನ್ನೆಲ್ಲ ಬಿಟ್ಟು ಮ್ಯಾಥ್ಸ್ ಅಲ್ಲಿ ಹುಲಿ ತರ ಮಾತಾಡ್ತಿದ್ಯಾ. ನಿನ್ ವಿಷಯ ಏನು ಅನ್ನೋದನ್ನ ಮಾತ್ರ ಹೇಳು, ಬೇರೆದೆಲ್ಲ ಮಾತಾಡ್ಬೇಡ. ನೀವ್ ಈ ತರ ಎಲ್ಲ ಹೇಳ್ತೀರಾ ಅಂತ ಗೊತ್ತಾಗೆ ನನ್ ಸಮಸ್ಯೆ ನನ್ನೊಳಗೆ ಹೋಗ್ಲಿ ಅಂತ ಸುಮ್ನೆ ಕೂತಿದ್ದೆ. ನನ್ ಹುಡುಗಿ ಮಾತಾಡದೆ ಹೋದಾಗ್ಲಿಂದ ನನ್ ಮನ್ಸೇ ಸರಿ ಇಲ್ಲ. ಲವ್ ಅಲ್ವಾ, ಅದಕ್ಕೆ ಎದೆ ನೋವ್ತಿದೆ. ಏನಾದ್ರೂ ಮಾಡ್ಲೇಬೇಕು. ಅಣ್ಣ ಕ್ವಾರ್ಟರ್ ಹೇಳ. ತಮ್ಮ, ಆತರ ಪಡ್ಬೇಡ್ವೋ. ಕೈಯಲ್ಲಿ 10 ಪೈಸನೂ ಇಲ್ಲ. ಬಜೆಟ್ ಪ್ರಾಬ್ಲಮ್ ಅಪ್ಪ, ಬಜೆಟ್ ಪ್ರಾಬ್ಲಮ್ಮು. ಎಲ್ಲೋ ಹೋದ್ರಿ? ಇವರು ಬಿಟ್ಟು ಹೋದ್ರಾ? ಅಯ್ಯೋ. ಇಲ್ಲಿ ನೋಡು, ನಾನು ಹೇಳೋದ್ ಕೇಳಿಸ್ಕೊ. ಮೊದ್ಲು ನೀನು ಅವರು ಮಾತಾಡಿದ್ರೇನೆ ಎಲ್ಲ ಸಾಲ್ವ್ ಆಗೋದು. ನಿನ್ನ ತಪ್ಪಾಗಿ ಅನ್ಕೊಂಡಿಲ್ವೇ? ನಿನ್ನನ್ ಒಳ್ಳೇದಕ್ಕೆ ಹೇಳ್ತೀಯ, ನನಗ್ ಗೊತ್ತು. ಇಟ್ಸ್ ಓಕೆ. ಕುಮಾರ್ ನಿನ್ನ ಲವ್ ಮಾಡ್ತಿದ್ದಾನೆ, ಅವನ ಹತ್ರ ಫಸ್ಟ್ ಮಾತಾಡು.
ಏನಂತ ಮಾತಾಡ್ಲಿ? ನಮ್ಮ ಅಪ್ಪಂಗೆ ಈ ವಿಷಯ ಗೊತ್ತಾದ್ರೆ ಕುಮಾರ್ನ ಸಾಯಿಸೇ ಬಿಡ್ತಾರೆ. ಏನೋ ಮಗ, ಏನಾಯ್ತು? ಹೋಗ. ಏನೋ ಆಯ್ತು ಇವ್ನಿಗೆ? ಗೊತ್ತಿಲ್ಲ ಮಗ. ಹೇಳೋ, ಏನೋ ಎದ್ದೋಗ್ತಾ ಇದ್ದಾನೆ. ಏನಾಯ್ತು? ಯಾಕೆ ಮೂಡ್ ಔಟ್ ಆಗಿದ್ಯಾ? ಏನೂ ಇಲ್ಲ ಕಣೆ. ಸುಮ್ನೆ ಹೇಳಿದ್ನ ಹೇಳ್ತಿರ್ಬೇಡ. ನೀನ್ ಯಾಕೆ ಹೀಗಿದ್ಯಾ ಅಂತ ನನಗ್ ಗೊತ್ತು. ಕ್ಷಮಿಸ್ಬಿಡಿ, ನೀವು ಕರೆ ಮಾಡುತ್ತಿರುವ ಚಂದಾದಾರರು ನಿಮ್ಮ ಕರೆಯನ್ನು ಉತ್ತರಿಸುತ್ತಿಲ್ಲ. ಇಲ್ಲಿ ನೋಡು, ನಾನು ಹೇಳೋದ್ ಕೇಳಿಸ್ಕೊ. ಮೊದ್ಲು ನೀನ್ ಅವ್ರ ಹತ್ರ ಮಾತಾಡಿದ್ರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗೋದು. ನನಗ್ ಫೋರ್ಸ್ ಮಾಡ್ಬೇಡ ಕಣೆ. ನಾನೇ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನ್ ಅಲ್ಲಿದ್ದೀನಿ. ಅವ್ರೇನೆ ತೆಗೆದು ಮಾತಾಡು. ಇವತ್ತೇ ಎಲ್ಲ ಸಮಸ್ಯೆನ ಮುಗಿಸ್ಬಿಡೋಣ. ಹಲೋ ಸೀತಾ, ಎಲ್ಲಿದ್ಯಾ? ಹಲೋ ಕುಮಾರ್. ನಿನ್ನ ಮೀಟ್ ಮಾಡಬೇಕು, ಅದಕ್ಕೆ ಫೋನ್ ಮಾಡ್ತಾನೆ ಇದ್ದೀನಿ. ಸರಿ. ಯಾಕೆ ಫೋನೇ ತೆಗಿತಿಲ್ಲ? ಸರಿ ಆಯ್ತು, ಸಿಗೋಣ. ಸರಿ, ಓಕೆ. ತ್ಯಾಗು ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಹೇಳೋ ಡೀಟೇಲ್ಸನ್ನೆಲ್ಲ ನೋಟ್ ಮಾಡ್ಕೊಂಡು ರೈಡ್ ಮಾಡಿದ್ರೆ ತುಂಬಾ ವಿಷಯ ಹೊರಗೆ ಬರುತ್ತೆ. ನಾನು ಅವ್ರ ಆಫೀಸು ಮತ್ತೆ ಫ್ಯಾಕ್ಟ್ರಿನ ಇವಾಗೆ ರೈಡ್ ಮಾಡಕ್ಕೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ಸರ್. ಹಲೋ. ಅಧಿಕಾರಿಗಳೆಲ್ಲ ರೌಂಡ್ ಅಪ್ ಮಾಡ್ಬಿಟ್ಟಿದಾರಪ್ಪ ನಮ್ ಜಾಗದಲ್ಲ? ಹೌದಪ್ಪ, ಇನ್ಕಮ್ ಟ್ಯಾಕ್ಸ್ ರೈಡ್ ಅನ್ಸುತ್ತೆ. ರೈಡಾ? ಹೌದು, ತಕ್ಷಣ ಹೊರಟು ಬಾ. ಡಾರ್ಲಿಂಗ್, ಏನಾಯ್ತು? ಯಾಕೆ ಹಿಂಗಿದ್ದೀರಾ? ಕೇಳ್ತಿದ್ದೀನಲ್ವಾ, ಹೇಳಿ. ಆ ಹುಡುಗಿ ವಿಷಯ ತಲೆ ಕೆಡಿಸ್ತಾ ಇದೆ. ಇದೆಲ್ಲ ಆ ತ್ಯಾಗನ್ ಕೆಲ್ಸ. ಅವನ್ ನಿಮ್ಮನ್ನ ಏನು ಮಾಡ್ದಿರೋ ತರ ಬ್ಲೇಮ್ ಮಾಡ್ತಿದ್ದಾನೆ. ನೀವ್ ಬೇರೆ ಏನಾದ್ರೂ ಪ್ಲಾನ್ ಮಾಡಿ. ಡಾರ್ಲಿಂಗ್, ಚಿಂತೆ ಮಾಡ್ಬೇಡ. ಡಾರ್ಲಿಂಗ್, ಇಲ್ಲಿ ನೋಡಿ. ವಾಟ್? ಏನೋ ಬಿಳಿ ಕೂದ್ಲು ಸದಾ ನನಗೆ ದ್ರೋಹ ಮಾಡ್ತೇನೆ ನೀನು. ಅಣ್ಣ, ನಾನು ನಿಮ್ಗೆ ಎಷ್ಟು ವಿಶ್ವಾಸವಾಗಿದ್ದೆ ಅಣ್ಣ. ನನ್ನ ನಂಬಿ ಅಣ್ಣ, ನಾನು ನಿಮ್ಗೆ ದ್ರೋಹ ಮಾಡ್ತೀನಿ ಅಣ್ಣ. ನಾವು ಹಾಕಿದ ಪ್ಲಾನ್ ಅಣ್ಣ, ಬೇಡ ಅಣ್ಣ. ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ಹೇಳ್ದಿರೋದೆಲ್ಲ ನಡೆದೋಯ್ತಣ್ಣ. ನಾನು ಹೋಗಿ ನಿಮ್ಗೆ ದ್ರೋಹ ಮಾಡ್ತೀನಿ ಅಣ್ಣ. ನನ್ನ ನಂಬಿ ಅಣ್ಣ. ಅಣ್ಣ ಅಣ್ಣ, ನಂಬಿ ಅಣ್ಣ. ಸತ್ಯವಾಗ್ಲೂ ನಿಮ್ಗೆ ದ್ರೋಹ ಮಾಡ್ತೀರ ಅಣ್ಣ. ನಂಬಿ ಅಣ್ಣ, ನಿಮ್ಮನ್ನೇ ನಂಬಿದ್ದೀನಿ ಅಣ್ಣ. ನನ್ನೇನು ಮಾಡಬೇಡ ಅಣ್ಣ. ಜೀವನ ಪೂರ್ತಿ ನಿಮಗೆ ನಾನು ಋಣಿಯಾಗಿರ್ತೀನಿ ಅಣ್ಣ. ಏನು ಮಾಡಬೇಡಿ ಅಣ್ಣ. ನಿಮ್ಗೆ ನಾನು ದ್ರೋಹ ಮಾಡಲ್ಲ ಅಣ್ಣ. ಏನ್ ಸೆಲ್ವಾ, ನನ್ನ ನೋಡ್ತಿದ್ರೆ ನಿನ್ಗೆ ಹೆಂಗ್ ಕಾಣಿಸ್ತಿದೆ? ತೋಡೋ ಹಳ್ಳನ 5 ಅಡಿನ 6 ಅಡಿನ ಅಂತ ಗೊತ್ತಿಲ್ಲದೆ ತೋಡ್ತಿದ್ಯಾ ಅನ್ಸುತ್ತೆ. ನಿನ್ ಚಮಚ ಒಬ್ಳು ನನ್ ಪಕ್ಕದಲ್ಲೇ ಭದ್ರವಾಗಿದ್ದಾಳೆ. ಏನ್ ಹೇಳ್ತಾ ಇದ್ಯಾ? ನನ್ಗೇನು ಅರ್ಥ ಆಗ್ತಿಲ್ಲ. ನಿನ್ಗೆ ಏನು ಅರ್ಥ ಆಗಲ್ಲ. ನಿನ್ ಚಮಚ ಒಂದು ನನ್ನ ಹತ್ರ ಇದೆ, ಅದು ನನ್ನ ಹತ್ರ ಹೇಗ್ ಬಂತು ಅಂತ ಯೋಚನೆ ಮಾಡು. ಗೊತ್ತಿದ್ದು ನನಗ್ ದ್ರೋಹ ಮಾಡ್ದಲ್ಲ. ನೀನು ಒಂದ್ ದಿವಸ ಸಿಕ್ಕಾಕೊಂತೀಯ, ಅವಾಗ ಗೊತ್ತಾಗುತ್ತೆ ನಾನ್ ತೋಡೋ ಹಳ್ಳ ಸೈಜ್ ಕರೆಕ್ಟ್ ಆಗಿದ್ಯಾ ಅಂತ. ಏನಾದ್ರೂ ಇದ್ರೆ ಹೇಳು, ನೇರವಾಗಿ ಬಂದು ಭೇಟಿ ಆಗ್ತೀನಿ. ಹೇಳ್ತೀನಿ, ಉಪ್ಪಿನಕಾಯಿಗೆ ಉಪ್ಪಿಲ್ಲ ಅಂತ. क्या त्यागू, क्या कर रहे आप साथ मिलकर? ಸರ್, ಇನ್ನೂ ಸ್ವಲ್ಪ ಟೈಮ್ ಕೊಡಿ. ವಿಷಯ ನಾವು ಮುಗಿಸಿದ್ಮೇಲೆ ನಾವೇ ನಿಮ್ಮ ಮುಂದೆ ಬಂದು ನಿಲ್ತೀವಿ. ಸರ್, ಹೊಸದಾಗಿ ಒಂದು ಪ್ಲಾನ್ ಮಾಡಿದ್ದೀನಿ. ಎಲ್ಲ ಕೂಲಿ ಕೆಲಸದವರು ನಾವೇ ಮಾಡಿಸಿರೋದು ಅಂತ ಯಾರಿಗೂ ಗೊತ್ತಾಗಲ್ಲ. अच्छा? ಹ್ಮ್.
ಅಚ್ಚಾ ನಾಳೆ ನಮಗ್ ತಲುಪ್ತಾ ಇರುವಂತ ಒಟ್ಟು ವಿಗ್ರಹಗಳ ಬೆಲೆ 100 ಕೋಟಿ ರೂಪಾಯಿ. ಅದು ಪೊಲೀಸು ಗೊತ್ತಾಗ್ದಂಗೆ ನಾವೇನಾದ್ರೂ ಎಸ್ಕೇಪ್ ಮಾಡಿದ್ರೆ ಇನ್ಮೇಲೆ ಬರೋಂಥ ಎಲ್ಲ ಇಲ್ಲಿಗಲ್ ಡೀಲ್ಸು ನಮ್ದೇನೆ. ಆದ್ರೆ ಅದ್ರಲ್ಲೊಂದು ಪ್ರಾಬ್ಲಮ್ ಇದೆ. ಆ ಪೊಲೀಸ್ ಕಮಿಷನರ್ ಸುಬ್ರಹ್ಮಣ್ಯಂ, ಆದ್ರೆ ಅದು ಸಾಧಾರಣವಾದ ವಿಷಯ ಅಲ್ಲ. ಈ ಡೀಲ್ ಮುಗಿಸಿದ್ರೆ ನನ್ಗೇನ್ ಲಾಭ? ತ್ಯಾಗು, ನಿನ್ನ ಬಿಸ್ನೆಸ್ಸಲ್ಲಿ ಯಾವುದ್ರಲ್ಲೂ ನಾವು ತಲೆನೇ ಇಡೋದಿಲ್ಲ. ಅದೇ ಥರ ನಮ್ಮ ಬಿಸ್ನೆಸ್ ಎಲ್ಲದರಲ್ಲೂ ನಿನಗೆ 20% ಕಮಿಷನ್ ನಿನ್ನ ಪಾಕೆಟಿಗೆ ಬಂದು ಸೇರುತ್ತೆ. ಅಣ್ಣ ಹೇಳಣ್ಣ, ಏನಾಯ್ತು? ಅಣ್ಣ ಕೇಳ್ತಿದ್ದೀವಲ್ಲ, ಹೇಳಿ ಅಣ್ಣ. ಕಡಿಸ್ಕೊಳಕ್ ರೆಡಿ ಇರೋ ಕುರಿ ಥರ ತಲೆ ಬಗ್ಸ್ಕೊಂಡಿದ್ದೀರಲ್ಲ, ಹೇಳಿ ಅಣ್ಣ. ಕೊಲೆ ಮಾಡ್ತೀರೇನ್ರೋ? ಏನಣ್ಣ ಹೀಗೆ ಕೇಳ್ಬಿಟ್ಟೆ? ಇದಕ್ಕೆ ಅಲ್ವಾ ನಾವು ಇಷ್ಟು ದಿನ ಕಾಯ್ತಿದ್ದು. ಮ್ಯಾಟ್ರ್ ಏನು ಅಂತ ಹೇಳೋಣ, ನಾವೆಲ್ಲ ನೋಡ್ಕೋತೀವಿ. ಏಯ್, ನೀವ್ ಅನ್ಕೊಂಡಂಗೆ ಸಾಧಾರಣವಾದ ಮ್ಯಾಟ್ರ್ ಅಲ್ಲ ಇದು. ಸಿಗಾಕೊಂಡ್ರೆ ಕೊಯ್ದು ಬಿಸಾಕ್ಬಿಡ್ತಾರೆ. ಮಾಲಿನ ಬೆಲೆ ಪೂರ್ತಿ 500 ಕೋಟಿ. ಸುಂದರ್ ಮತ್ತೆ ಸೆಲ್ವಾ ಇದನ್ನ ನನ್ನನ್ನೇ ಮಾಡಕ್ ಹೇಳಿದ್ದಾರೆ. ಮಾಲು ಕೈಗೆ ಬರೋಕ್ ಮುಂಚೆನೆ ಪೊಲೀಸ್ ಹತ್ರ ಹೇಳಿ ರೈಡ್ ಮಾಡಕ್ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಮುಂಚೆ ಸರಿಯಾಗಿ ಪ್ಲಾನ್ ಮಾಡಿ ಮಾಲ್ನ ನಾವು ಟೇಕಪ್ ಮಾಡಿದ್ರೆ ಸೆಟ್ಲ್ ಆಗ್ಬಿಡ್ಬೋದು. ಏನೋ ಹೇಳ್ತೀರಾ? ಅಣ್ಣ, ನೀವ್ ಹೇಳೋದೆಲ್ಲ ಕರೆಕ್ಟು. ಇದೆಂಗ್ ನಾವುಗಳು ಮಾಡೋದು? ಈಗ್ಲಿಂದ ಮ್ಯಾಟ್ರ್ ಮಾಡೋದಕ್ಕೆ ರೆಡಿ ಆಗಿರಿ. ಹೊಡೆದ್ರೆ ಪೂರ್ತಿ ಸೆಟ್ಲ್ ಆಗ್ಬೋದು. ಸರಿನಾ? ಲೈ ಬರೋ. ಲೈ ಮಗ, ಇದನ್ನು ನಾವೇ ಮಾಡಿದ್ರೆ ಹೇಗೋ? ಏ ಸೀತಾ, ಏನೇ ಮಾತಾಡ್ದ? ಟೈಮ್ ಆಗ್ತಿದೆ, ಬೇಗ ಬಾ. ಹೇ ಶರಣ್ಯ, ಹಾಯ್. ಏ ಸೀತಾ, ಅವಳನ್ನ ಯಾಕೆ ಕರ್ಕೊಂಬಂದೆ? ನೆಮ್ಮದಿಯಾಗಿ ಲವ್ ಮಾಡಕ್ ಬಿಡ್ತಾಳ ನೋಡು. ಅವಳೊಬ್ಳು ತಲೆ ಕೆಟ್ಟವಳು ಕಣೆ. ನಿನಗ್ ಟೈಮ್ ಆಯ್ತು ಅಂದ್ರೆ ನೀನ್ ಹೊರಡೆ, ನಾನ್ ಬರ್ತೀನಿ. ಸರಿ ಸರಿ, ನಾನ್ ವೇಟ್ ಮಾಡಿ ಸಾಯ್ತೀನಿ, ಬೇಗ ಬಾ. ಸೀತಾ, ಮಗ ಎತ್ಕೊಳ್ಳೋ. ಕಮಿಷನರ್ ಮಗಳನ್ನ ಎತ್ತಾಕೊಂಬರ್ಬೇಕಾಗಿರೋ ಕುಮಾರ್ನ ಹುಡುಗರ್ನ ಹಾಕೊಂಡು ಎತ್ತಾಕೊಂಬಂದು ರೌಡಿ ತ್ಯಾಗ ಮುಗಿಸ್ಬಿಟ್ಟ.
ಲೇ, ಮಾಡೋ ಕೆಲ್ಸಗಳಲ್ಲೇ ತುಂಬಾ ಕೆಟ್ಟ ಕೆಲ್ಸ ಅಂದ್ರೆ ದೇವ್ರ ವಿಗ್ರಹ ಕದಿಯೋದು. ದೇವ್ರ ಕಣೋ, ಕಣ್ ಕಿತ್ಕೊಂಡ್ಬಿಡ್ತಾನೆ. ನೇರವಾಗಿ ಬಂದು ಕಿತ್ಕೊಳ್ಳಲ್ಲ, ಮರೆಯಲ್ಲಿ ಬಂದು ಗೊತ್ತಾಗ್ದ ಕಿತ್ಕೋತಾನೆ. ರೌಡಿ ಬೇಬಿ, ನನ್ನ ಮಿಂಚೋ ಹುಳುವೆ, ನೀ ಹತ್ರ ಬಾರೆ. ಸರ್, ಏನಪ್ಪ ಏನಾಯ್ತು? ಅವನೇನಾದ್ರೂ ಬಾಯ್ ಬಿಟ್ನಾ? ರೌಡಿ ಬೇಬಿ ಎಲ್ಲ ಕಕ್ತಿದ್ದಾನೆ. ಮುಗಿಸ್ಬಿಟ್ಟು ಕಾಲ್ ಮಾಡ್ತೀನಿ. ಬೇಗ ಮುಗ್ಸಪ್ಪ, ಈಗಾಗಲೇ ಡಿಪಾರ್ಟ್ಮೆಂಟ್ಗೆ ತುಂಬಾ ಪ್ರೆಷರ್ ಕೊಡ್ತಾ ಇದೆ. ನೀವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾನೇ ಕಾಲ್ ಮಾಡ್ತೀನಿ. ರೌಡಿ ಬೇಬಿ, ರೌಡಿ ಬೇಬಿ. ರೌಡಿ ತ್ಯಾಗ ಸೇಟನ್ನ ಬಿಟ್ಬಿಟ್ಟು ಸುಂದ್ರನ್ನ ಮತ್ತೆ ಸೆಲ್ವನ್ ಇಟ್ಕೊಂಡು ಬೇರೆ ದಾರಿ ಹುಡ್ಕೊಂಡ. ಆದ್ರೆ ಸೆಲ್ವ ಅವ್ರ ಹುಡುಗರೆಲ್ಲ ಅವ್ರ ಹತ್ರ ಯಾವ ಡೀಲ್ ಇಟ್ಕೋಬಾರ್ದು ಅಂತ ಕಟ್ ಮಾಡ್ಬಿಟ್ಟ. ಅದರಿಂದ ದೇವ್ರ ವಿಗ್ರಹದಿಂದ ಅವನ್ ದೂರ ಆಗ್ಬಿಟ್ಟ. ಅದರಿಂದ ತ್ಯಾಗ ಎಲ್ಲಾರನ್ನೂ ಕಟ್ ಮಾಡ್ಬಿಟ್ಟು ಹೊಸ ದಾರಿ ಒಂದು ಹುಡ್ಕೊಂಡ. ಆಗ್ಲೇನೆ ಈ ವಿಗ್ರಹ ಕದಿಯೋ ವಿಷಯದಲ್ಲಿ ನಾನು ಒಳಗಡೆ ಬಂದೆ. ಪೂರ್ತಿ ವಿಗ್ರಹದ ಬೆಲೆ 200 ಕೋಟಿ, ಒಡೆದ್ರೆ 50-50 ಅಂತ ಅವಾಗ್ಲೇ ಒಂದು ಡೀಲ್ ಮಾಡ್ಕೊಂಡಿದ್ದು. ಕುಮಾರನ್ ಕೊಲೆ ಕೇಸಲ್ಲಿ ಅವ್ರ ಫ್ರೆಂಡು ಮೂರ್ತಿ ಮೇಲೆ ಆರೋಪ ಹಾಕಿ ಸಿಕ್ಕಾಕ್ಸ್ಬಿಟ್ಟು ಆದ್ರೆ ಅವನು ಪೊಲೀಸಿಂದ ತಪ್ಪಿಸ್ಕೋತಾನೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಏನಣ್ಣ ಹೇಳ್ತಿದ್ಯಾ? ನಾನ್ ಮಾಡದ್ನ? ಅಣ್ಣ ಏನ್ ನಡೀತಣ? ತಮ್ಮ ಕೊಲೆ ಮಾಡಿರಲ್ಲ, ಪ್ಲೇಯರ್ ಹಾಕಿ ಮಾಡಿಸಿರೋದಿದು. ಎಲ್ಲಾನು ನಿನ್ನಿಂದಾನೆ. ಹೇಳದ್ ನಂಬಿ ಅಣ್ಣ, ನಾನ್ ಕೊಲೆ ಮಾಡಿಲ್ಲ ಅಣ್ಣ. ಮತ್ತಿನ್ಯಾರೋ ಮಾಡಿದ್ದು. ಆದ್ರೆ ಮೂರ್ತಿ ಬಂದು ನಮ್ ಬಗ್ಗೆ ನಿಮ್ ಹತ್ರ ಹೇಳಿ ತಗ್ಲಾಗ್ತಾನೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಪೊಲೀಸ್ 200 ಕೋಟಿ ರೂಪಾಯಿ ವಿಗ್ರಹ ಎಲ್ಲಿ ಇದೆ ಅಂತ ನನಗ್ ಮಾತ್ರ ಗೊತ್ತು. ನಿಮ್ಮಿಂದ ಏನೂ ಮಾಡಕ್ಕಾಗಲ್ಲ. ಮಾಲ್ ಸಿಗದೆ ಇರೋ ತರ ಮಾಡ್ತೀನಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಏನೂ ಮಾಡಕ್ಕಾಗಲ್ಲ. ಸರ್, ವಿಗ್ರಹ ಎಲ್ಲಿದೆನೋ ಸತ್ಯನ ಕಲಿ ಕಕ್ಬಿಟ್ಟ. ಏಯ್ ಪೊಲೀಸು, ವಿಗ್ರಹ ಎಲ್ಲಿದೆ ಅಂತ ನಿನ್ಗೇಂಗ್ ಗೊತ್ತು? ಏಯ್ ಕೇಳ್ದೆ ತಾನೇ? ಹೇಳೋ. ಇವತ್ ನೈಟ್ ಒಳಗೆ ನಮ್ಮವ್ರು ಸೀಸ್ ಮಾಡ್ಬಿಡ್ತಾರೆ. ಹೆಂಗೋ? ನೀವ್ ಆಗ್ಬೇಕಾಗಿರೋ ಫಾರ್ಮಾಲಿಟೀಸ್ ಹೆಂಗೋ? ನಾನಿಲ್ಲಿರ್ಬೇಕಾದ್ರೆ ಪೊಲೀಸ್ ಏನೋ ಪ್ಲಾನ್ ಮಾಡ್ತಾ ಇದ್ಯಾ? ಯಾವ್ದು ನಡೆಯೋದಿಲ್ಲ. ಆಮೇಲೆ ಹೇಳು. ಏಯ್ ಪೊಲೀಸು, ಹೇಳೋ. ರೌಡಿ ಬೇಬಿ ಯಾರು ಅಂತ ಗೊತ್ತಾಗ್ಬೇಕಾ? ಸ್ವಲ್ಪ ಇರೋ. ಸಾದೇಕ್ ಸರ್, ಪೀಸ್ನ ಕರ್ಕೊಂಡ್ ಬಾ. ಓಕೆ ಸರ್. ಕಲಿ, ಅಲ್ಲೋಡು, ಮಗು ಲಡ್ಡು ತರ ಬರ್ತಾ ಇದೆ.
ಆ ಮಗುನೇ ನಿನ್ ವಿರುದ್ಧವಾಗಿ ಅಪ್ರೂವರ್ ಆಗಿದೆ. ದಾದೆ, ತಲೆನ ಸ್ವಲ್ಪ ಮೇಲೆ ತೋರ್ಸು, ಕಲಿ ನೋಡ್ಲಿ ಅಪ್ರೂವರ್ ಆಗಿದ್ದು ಲಡ್ಡುನ ಟಾರುಂಡೆನ ಅಂತ. ಮತ್ತೆ ಈ ಫಾರ್ಮಾಲಿಟೀಸ್ ಅಂದ್ವಲ್ಲ, ಅದೇನಂತ ಗೊತ್ತಾಗ್ಲಿಲ್ಲ ಅಲ್ಲ? ಅದು ಇದೆ. ನಮ್ಮ ದೇಶದ ಸಂಸ್ಕೃತಿನ ಇನ್ನೊಂದು ದೇಶಕ್ಕೆ ಮಾರುವಂತ ನಿನ್ನಂತ ಸಮಾಜ ಘಾತಕರನ್ನ ಕರ್ನಾಟಕ ಪೊಲೀಸರು ಬಿಡೋದಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ ಕಣೋ. ಈಗ ನಿನಗೆ ಗೊತ್ತಾಗುತ್ತೆ ಕಣೋ ಕರ್ನಾಟಕ ಪೊಲೀಸ್ನ ಪವರ್. ಬೇಡ ಬೇಡ, ಬಿಟ್ಟು